ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ನಮ್ಮ ಅತ್ಯಂತ ಪ್ರೀತಿಪಾತ್ರವಾದ ಶಿಷ್ಯ ಸಮಾಜವಾದ ಈ ಕರಾಡ ಬ್ರಾಹ್ಮಣ ಸಮಾಜದ ಈ ಮಂಗಳೂರು ಕೇಂದ್ರದ ರಜತ ಮಹೋತ್ಸವದ ಸುಸಂದರ್ಭದ ಪ್ರಯುಕ್ತವಾಗಿ 24 ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಗಾಯತ್ರಿ ಜಪಾನುಷ್ಠಾನವನ್ನು ಮಾಡಿ ಅದರ ಹೋಮವನ್ನು ಸಂಪನ್ನಗೊಳಿಸಿದ್ದಲ್ಲದೆ ದುರ್ಗಾ ಸಪ್ತಶತಿಯ ಶ್ಲೋಕದ ಪಾರಾಯಣೆಯನ್ನು ಸಹ ಸುಮಾರು 10 ಲಕ್ಷ ಸಂಖ್ಯೆಯಲ್ಲಿ ಮಾಡಿ ಅದರ ಒಂದು ಹೋಮವನ್ನು ಸಹ ಇವತ್ತಿನ ದಿವಸ ಮಾಡಿ ಈ ಒಂದು ದೊಡ್ಡ ಅನುಷ್ಠಾನದ ಮೂಲಕ ಆ ಜಗನ್ಮಾತೆಯ ಒಂದು ಪರಮಾನುಗ್ರಹ ಎಲ್ಲರಿಗೂ ಸಹ ಪ್ರಾಪ್ತವಾಗುವಂತೆ ಕಾರ್ಯವನ್ನು ಇವತ್ತು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಸಮಾಜದ ವಿಶೇಷವಾದಂತಹ ಅಭಿವೃದ್ಧಿ ಎಲ್ಲ ರೀತಿಯಲ್ಲೂ ಸಹ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಲೌಕಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಸಮಾಜದ ಒಂದು ವಿಶೇಷವಾದಂತಹ ಅಭಿವೃದ್ಧಿ ಇದರಿಂದ ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಈ ಒಂದು ಕರಾಡ ಬ್ರಾಹ್ಮಣ ಸಮಾಜದ ಇತಿಹಾಸ ತುಂಬ ಜನರಿಗೆ ಗೊತ್ತಿರುವಂತಹದ್ದು. ವಿಶೇಷವಾಗಿ ಈ ಸಮಾಜದವರಾದ ನೀವೆಲ್ಲರೂ ಸಹ ಸದಾಚಾರ ಸಂಪನ್ನರಾಗಿ ನಮ್ಮ ಒಂದು ಪರಂಪರೆಯನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರತಕ್ಕಂಥವರಾಗಿದ್ದೀರಿ. ಒಂದು ಶ್ರದ್ಧೆಯಿಂದ ಈ ಪರಂಪರೆಯನ್ನು ಆಚರಣೆ ಮಾಡತಕ್ಕಂಥವರಾಗಿದ್ದೀರಿ. ಅಲ್ಲದೆ ವೇದ ಮತ್ತು ಶಾಸ್ತ್ರಗಳನ್ನು ಈ ವೈದಿಕ ವಿದ್ಯೆಯನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವಿದ್ವಾಂಸರು ಈ ಒಂದು ಸಮಾಜದಲ್ಲಿ ಅನೇಕ ಜನ ಇದ್ದಾರೆ. ವೇದ ವಿದ್ವಾಂಸರು, ಶಾಸ್ತ್ರ ವಿದ್ವಾಂಸರು, ಸಾಹಿತ್ಯದ ವಿದ್ವಾಂಸರು ಹಿಂದಿನಿಂದಲೂ ಸಹ ಈ ಒಂದು ಸಮಾಜದಿಂದ ಬಂದಿದ್ದಾರೆ. ಅದೆಂದರೆ ಇವತ್ತು ನಾವು ಆವಿಷ್ಕರಣೆ ಮಾಡಿರ್ತಕ್ಕಂತಹ ಈ ಒಂದು ಕಾವ್ಯ ಯಾಗಲ್ಪಾಡಿ ಮಹಾತ್ಮ್ಯ, ಈ ಒಂದು ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂತಹ ವಿದ್ವಾಂಸರು, ಹೀಗೆ ಅಥವಾ ತದನಂತರ ಕಾಲದಲ್ಲಿ ನಮ್ಮ ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ದಂತಹ ನಾರಾಯಣ ಭಟ್ರು ಅವರು ವೇದಾಂತ ಕೇಸರಿ ಅನ್ನುವಂತಹ ಒಂದು ಬಿರುದನ್ನು ನಮ್ಮ ಗುರುಗಳಿಂದ ಪಡೆದಿರತಕ್ಕಂತಹ ವೇದಾಂತ ವಿದ್ವಾಂಸರು. ಮತ್ತು ಎಲ್ಲ ಶಾಸ್ತ್ರಗಳಲ್ಲೂ ಅವರಿಗೆ ಪಾಂಡಿತ್ಯ ಇತ್ತು. ವಿಶೇಷವಾಗಿ ವೇದಾಂತ ಶಾಸ್ತ್ರದಲ್ಲಿ ತುಂಬ ಒಂದು ಪಾಂಡಿತ್ಯ ಅವರಿಗೆ ಇತ್ತು. ಅವರು ಹೀಗೆ ಆ ಒಂದು ಪಂಡಿತ ಪರಂಪರೆ, ವೇದ ಪಂಡಿತರು, ಶಾಸ್ತ್ರ ಪಂಡಿತರು, ಈಗ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಆಸ್ಥಾನ ವಿದ್ವಾಂಸರು ಕೃಷ್ಣರಾಜ ಭಟ್ರು, ಹೀಗೆ ಈ ಶಾಸ್ತ್ರ, ವೇದ, ಸಾಹಿತ್ಯದ ವಿದ್ವಾಂಸರು ಈ ಒಂದು ಸಮಾಜದಿಂದ ಎಷ್ಟೋ ಜನರು ತಯಾರಾಗಿ ಬಂದಿದ್ದಾರೆ. ಅಲ್ಲದೆ ಈಗ ಹೇಳಿದಂತೆ ನಮ್ಮ ಒಂದು ಪರಂಪರೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಕಾಪಾಡಿಕೊಳ್ಳುತ್ತಾ ಬಂದವರಿದ್ದಾರೆ. ಈ ರೀತಿಯಾದಂತಹ ಒಂದು ಪರಂಪರೆ ಇಲ್ಲಿ ವಿಶೇಷವಾಗಿ ನಮ್ಮ ಸತ್ಯಕೃಷ್ಣ ಭಟ್ರು ಮತ್ತು ಹೀಗೆ ಅನೇಕ ಜನರು ವಿದ್ವಾಂಸರು ಇರುವುದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಮ್ಮ ಈ ಒಂದು ಪರಂಪರೆ ಅನ್ನುವುದೇನಿದೆಯೋ ಇದರ ಒಂದು ಆಚರಣೆಯನ್ನು ಮಾಡಿ ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಸಹ ಆಗಿದೆ. ಈ ಒಂದು ನಮ್ಮ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಯಲ್ಲಿ ಬ್ರಾಹ್ಮಣರು ಮಾಡಿರುವಂತಹ ಒಂದು ಯೋಗದಾನ ಏನಿದೆಯೋ, ಒಂದು ಪರಿಶ್ರಮ, ಅವರು ಪಟ್ಟಿರುವಂತಹ ಒಂದು ಪರಿಶ್ರಮ ಏನಿದೆಯೋ ಅದು ಅತ್ಯಂತ ದೊಡ್ಡದು. ಇದರಿಂದ ಈ ಒಂದು ಸಮಾಜದಿಂದ, ಬ್ರಾಹ್ಮಣ ಸಮಾಜದಿಂದ ನಾವು ಹಿಂದಿನಿಂದಲೂ ಸಹ ಈ ಪರಂಪರೆ ಎನ್ನುವುದೇ
ನಮಗೆ ಅತ್ಯಂತ ಪ್ರಧಾನವಾದದ್ದು. ಬೇರೆ ಎಲ್ಲವುದಕ್ಕಿಂತಲೂ ಸಹ ಏನೋ ಐಶ್ವರ್ಯ, ಅಧಿಕಾರ ಇತ್ಯಾದಿಗಳಿಗಿಂತ ಈ ಒಂದು ಪರಂಪರೆಯನ್ನು ಸಂರಕ್ಷಣೆ ಮಾಡಿಕೊಳ್ಳುವುದೇ ನಮಗೆ ಅತ್ಯಂತ ಮುಖ್ಯವಾದಂತಹ ವಿಷಯ ಅನ್ನುವಂತಹ ಆ ದೃಢವಾದಂತಹ ಭಾವನೆಯಿಂದ ಈ ಒಂದು ಪರಂಪರೆಯನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಒಂದು ಪರಂಪರೆಯನ್ನು ಸಂರಕ್ಷಣೆ ಮಾಡಿಕೊಂಡು ಬರುವ ಕಾರ್ಯದಲ್ಲಿ ಎಷ್ಟೋ ಸಲ ತುಂಬ ದುಃಖವನ್ನು ಅನುಭವಿಸಬೇಕಾಗಿ ಬಂತು, ಎಷ್ಟನ್ನೋ ಕಳ್ಕೊಳ್ಬೇಕಾಗಿಯೂ ಬಂತು. ಈ ಒಂದು ಪ್ರಯತ್ನದಲ್ಲಿ ಎಷ್ಟೋ ಕಳ್ಕೊಳ್ಬೇಕಾಗಿ ಬಂತು, ತುಂಬ ದುಃಖವನ್ನು ಅನುಭವಿಸಬೇಕಾಗಿ ಬಂತು, ಅನೇಕ ವಿಧವಾದಂತಹ ಸಂಕಷ್ಟಗಳನ್ನು ಸಹ ಅನುಭವಿಸಬೇಕಾಗಿ ಬಂತು. ಆದರೆ ಇಷ್ಟೆಲ್ಲ ಆದರೂ ಸಹ ಇದನ್ನು ಮಾತ್ರ, ಈ ಒಂದು ಪರಂಪರೆಯನ್ನು ನಾವು ಎಂದಿಗೂ ಸಹ ಬಿಡುವುದಿಲ್ಲ, ಇದನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ನಮ್ಮ ಮುಖ್ಯ ಕರ್ತವ್ಯ ಅನ್ನುವಂತಹ ಭಾವನೆಯಲ್ಲಿ ಹಿಂದಿನಿಂದಲೂ ಸಹ ಈ ಒಂದು ಬ್ರಾಹ್ಮಣ ಸಮಾಜದ ಒಳಗೆ ಹೋದಾಗ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಭಾಗಗಳು, ಹೆಸರುಗಳು, ಸಂಪ್ರದಾಯಗಳು ಅದೆಲ್ಲ ಬೇರೆ ವಿಷಯ. ಆದರೆ ಅಲ್ಲಿ ತನಕ ಈಗ ಹೋಗ್ತಾ ಇಲ್ಲ. ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜ ಅವರವರು ಅವರ ಪರಂಪರೆಯನ್ನು ಇಡೀ ಬ್ರಾಹ್ಮಣ ಸಮಾಜದ ಬಗ್ಗೆನೇ ಹೇಳ್ತಾ ಇರೋದು. ಮತ್ತು ಪುನಃ ಅದರೊಳಗೆ ಪ್ರಭೇದಗಳು ಅದು ಬೇರೆ ವಿಷಯ, ಅಲ್ಲಿರುವಂತಹ ಆಚರಣೆಗಳು, ವಿಭಾಗಗಳು ಅದೆಲ್ಲ ಬೇರೆ ವಿಷಯ. ಅದೆಲ್ಲವುದೂ ಸಹ ಆ ಸಂಪ್ರದಾಯ ಭೇದಗಳು ಬಿಟ್ಟರೆ ಧರ್ಮಕ್ಕಾಗಿ ಈ ಧರ್ಮವನ್ನು ಸಂರಕ್ಷಣೆ ಮಾಡುವುದರಲ್ಲಿ ಎಲ್ಲರದೂ ಸಹ ಒಂದು ಸಮಾನವಾದಂತಹ ಯೋಗದಾನ ಇದೆ, ಸಮಾನವಾದಂತಹ ಪರಿಶ್ರಮ ಇದೆ. ಆದ್ದರಿಂದ ಈ ರೀತಿಯಾದಂತಹ ಒಂದು ಪರಿಶ್ರಮವನ್ನು ಪಟ್ಟು ಈ ಒಂದು ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಂಪರೆ. ಇದನ್ನು ಇದೇ ರೀತಿಯಾಗಿ ಅನುಸರಣೆ ಮಾಡಿಕೊಂಡು ಹೋಗಬೇಕಂತಹ ಕರ್ತವ್ಯ ಪ್ರತಿಯೊಬ್ಬರಿಗೂ ಸಹ ಇದೆ. ಪ್ರತಿಯೊಬ್ಬರೂ ಸಹ ಇದನ್ನು ತಾವು ಚೆನ್ನಾಗಿ ಈ ಪರಂಪರೆಯನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು, ಆಚರಣೆ ಮಾಡಬೇಕು. ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ಇದು ತುಂಬ ಮುಖ್ಯವಾದಂತಹ ಒಂದು ವಿಷಯ. ನಮ್ಮ ಮಕ್ಕಳಿಗೂ ಸಹ ಚಿಕ್ಕ ವಯಸ್ಸಿನಿಂದ ಈ ಒಂದು ಸಂಸ್ಕಾರವನ್ನು ಕೊಡಬೇಕಾದ್ದು ಅತ್ಯಂತ ಅವಶ್ಯಕ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಗಮನಿಸಬೇಕು. ಈ ವೈದಿಕ ವಿದ್ಯೆ ಅನ್ನೋದೇನಿದೆಯೋ ಅದನ್ನು ಮಕ್ಕಳಿಗೆ ನೀಡಬೇಕು. ಸಕಾಲದಲ್ಲಿ ಅವರಿಗೆ ಉಪನಯನ ಮಾಡಬೇಕು, ಅವರಿಗೆ ಸಂಸ್ಕಾರಗಳನ್ನೆಲ್ಲ ಮಾಡಿಸಬೇಕು. ಈ ಒಂದು ಅನುಷ್ಠಾನಾದಿಗಳನ್ನೆಲ್ಲ ಅವರಿಗೆ ಹೇಳಿಕೊಡಬೇಕು. ನಾವು ನಿಯಮವಾಗಿ ಅಧ್ಯಯನ ಮಾಡಬೇಕಂತಹದ್ದನ್ನೆಲ್ಲ ಹೇಳಿಕೊಟ್ಟು ಅವರನ್ನು ಚೆನ್ನಾಗಿ ತಯಾರು ಮಾಡಬೇಕಾದದ್ದು ನಮ್ಮ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇದರ ಬಗ್ಗೆ ಹೆಚ್ಚಿನ ಒಂದು ಅವಧಾನವನ್ನು ಪ್ರತಿಯೊಬ್ಬರೂ ಸಹ ಕೊಡಬೇಕು. ಇದು ಅತ್ಯಂತ ಅವಶ್ಯಕ. ಈಗ ಇದನ್ನೇನಾದರೂ ಮಾಡಲಿಲ್ಲ ಅಂತಂದರೆ ಮುಂದೆ ನಾವು ತುಂಬ ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆವಾಗ ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೋ ಇಲ್ವೋ ಹೇಳೋಕ್ಕಾಗೋದಿಲ್ಲ. ಆದರೆ ಈಗ ಒಂದು ಅವಕಾಶ ಇದೆ, ಇದನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ. ಮತ್ತು ಈ ಒಂದು ವಿದ್ಯೆ ನಮಗೆ ಪರಂಪರೆಯಾಗಿ ಬಂದಿರುವಂತಹ ಒಂದು ವಿದ್ಯೆ ಏನಿದೆಯೋ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ, ಈ ವೈದಿಕ ವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಪ್ರಪಂಚದಲ್ಲಿ ಯಾವ ವಿದ್ಯೆಯನ್ನು ಬೇಕಾದರೂ ತುಂಬ ಸುಲಭವಾಗಿ ಅಧ್ಯಯನ ಮಾಡ್ಬೋದು. ಆ ಒಂದು ಸಾಮರ್ಥ್ಯ ಇಂತಹ ಒಂದು ವೈದಿಕ ವಿದ್ಯೆಯನ್ನು ಅಭ್ಯಾಸ ಮಾಡುವುದರಿಂದ ನಮಗೆ ಬಂದೇ ಬರುತ್ತೆ. ಆದರೆ ಬೇರೆ ಯಾವುದೋ ವಿದ್ಯೆಯನ್ನು ಅಭ್ಯಾಸ ಮಾಡಿದವರಿಗೆ ಇದನ್ನು ಓದಿ ಅಂತಂದರೆ ಅದು ಅವ್ರಿಗೆ ಸಾಧ್ಯವಾಗುವುದಿಲ್ಲ, ಓದಲಿಕ್ಕೆ ಬರೋದಿಲ್ಲ, ಬಾಯಲ್ಲಿ ಆ ಅಕ್ಷರನೇ ಹೊರಡೋದಿಲ್ಲ, ಅವರಿಗೆ ಆ ಉಚ್ಚಾರಣೆಯನ್ನೇ ಮಾಡೋಕ್ಕಾಗೋದಿಲ್ಲ. ಬೇರೆಯವ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು ಬ್ರಾಹ್ಮಣರ ಬಗ್ಗೆನೇ. ಇದರಲ್ಲೇ ಒಬ್ಬರಿದ್ದಾರೆ, ಯಾರಾದರೂ ಕೆಲವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಎಲ್ಲ ಓದ್ಕೊಂಡು ಬಂದಿದ್ದಾರೆ, ಎಲ್ಲೆಲ್ಲೋ ಹೋಗಿ ಓದ್ಕೊಂಡು ಬಂದಿದ್ದಾರೆ, ದೊಡ್ಡ ಕೆಲಸದಲ್ಲಿದ್ದಾರೆ. ಅವರನ್ನು ಬಂದು ಒಂದು 4 ಶ್ಲೋಕ ಸರಿಯಾಗಿ ಓದಿ ಅಂತಂದರೆ ಓದಲಿಕ್ಕೆ ಬರುವುದಿಲ್ಲ ಅವರಿಗೆ. ಸರಿಯಾಗಿ ಆಯಾ ಅಕ್ಷರಗಳನ್ನೆಲ್ಲ ಚೆನ್ನಾಗಿ ಓದಲಿಕ್ಕೆ ಬರುವುದಿಲ್ಲ. ಆದರೆ ಇದನ್ನು ಚೆನ್ನಾಗಿ ಓದಿದವರು ಬೇರೆ ಇದನ್ನೆಲ್ಲ ಓದಿದರೆ ಅವರಿಗಿಂತಲೂ 100 ಪಟ್ಟು ಜಾಸ್ತಿ ಚೆನ್ನಾಗಿ ಅದರಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡ್ತಾರೆ. ಅದು ಈ ವಿದ್ಯೆಗೆ ಇರತಕ್ಕಂತಹ ಒಂದು ಸಾಮರ್ಥ್ಯ. ಅಂದರೆ ಪ್ರಾಯ ತುಂಬ ಜನ ಈ ವೇದ ಮತ್ತು ಈ ವೈದಿಕ ವಿದ್ಯೆಯನ್ನು ಅಧ್ಯಯನ ಮಾಡಿದವರು ಏನು ಮಾಡ್ತಾರೆ ಅಂತಂದರೆ ಅವರಿಗಿರುವಂತಹ ಒಂದು ಪರಿಸ್ಥಿತಿ, ಆ ಮನೆಯ ಒಂದು ಪರಿಸ್ಥಿತಿ, ಅದಕ್ಕೆಲ್ಲದಕ್ಕೂ ತಕ್ಕಂತೆ ಇಷ್ಟು ಅಧ್ಯಯನ ಮಾಡಿ ಅಲ್ಲಿಗೆ ನಿಲ್ಲಿಸ್ತಾರೆ. ಮತ್ತು ಲೌಕಿಕ ವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಸಮಯ ಸಿಕ್ಕುವುದಿಲ್ಲ. ಅಥವಾ ಅದನ್ನು ಅಧ್ಯಯನ ಮಾಡಿದವರು ಬೇಕಾದಷ್ಟು ಜನ ಹೇಗಾದರೂ ಇದ್ದೇ ಇದ್ದಾರೆ, ಇದನ್ನು ಅಧ್ಯಯನ ಮಾಡಿದವರೇ ಕಡಿಮೆ. ಆದ್ದರಿಂದ ಇದನ್ನು ನಾವು ವಿಶೇಷವಾಗಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಅಧ್ಯಯನ ಮಾಡಿ ಅಲ್ಲಿಗೆ ನಿಲ್ಲಿಸ್ತಾರೆ. ಆದರೆ ಏನಾದರೂ ಇವರು ಅದನ್ನೂ ಸಹ ಅಭ್ಯಾಸ ಮಾಡಿದರೆ ಉತ್ತಮವಾದಂಥ, ಅದರಲ್ಲೂ ಸಹ ಉತ್ತಮವಾದಂಥ, ಎಲ್ಲರಿಗಿಂತ ಮೇಲೆ ಉತ್ತಮವಾದಂಥ ಸ್ಥಾನಕ್ಕೆ ಖಂಡಿತವಾಗಿಯೂ ಹೋಗ್ತಾರೆ. ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅದರಿಂದ ಅಂತಹ ಒಂದು ಸಾಮರ್ಥ್ಯ ಈ ಒಂದು ವೈದಿಕ ವಿದ್ಯೆಯನ್ನು ಅಭ್ಯಾಸ ಮಾಡೋದರಿಂದ
ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಇವತ್ತಿನ ಕಾಲದಲ್ಲಿ ನಡೆಯುವಂತಹ ಏನೇನೋ ಅಪಪ್ರಚಾರಗಳು, ಇದರ ಮೇಲೆ ಇದರ ಬಗ್ಗೆ ನಡೆಯುವಂತಹ ದೂಷಣೆಗಳು, ಅದು ಯಾವುದಕ್ಕೂ ನಾವು ಅವಕಾಶ ಅದು ಯಾವುದನ್ನು ನಾವು ಕೇಳುವ ಅವಶ್ಯಕತೆ ಇಲ್ಲ, ಅದು ಯಾವುದಕ್ಕೂ ನಾವು ಬೆಲೆಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಅವರುಗಳಿಗೆ ಏನೂ ಬೇರೆ ಕೆಲಸ ಇಲ್ಲ. ಒಂದಿಷ್ಟು ಜನ ಇರ್ತಾರೆ, ಅವ್ರ ಬಾಯಲ್ಲಿ ಆ ಥರ ಹೇಳಿಸ್ತಾ ಇರುವವರು ಒಂದಿಷ್ಟು ಜನ ಅವರ ಹಿಂದುಗಡೆ ಇರ್ತಾರೆ. ಅವ್ರು ಈ ಥರ ಹೇಳುವುದೇ ಅವರ ಕೆಲಸ. ದಿವಸ ಏನಿದ್ರೂ ಸಹ ಇದನ್ನು ಹೇಳಬೇಕು. ಜನ ಕೇಳ್ತಾರೋ ಬಿಡ್ತಾರೋ ಇದನ್ನು ದಿವಸ ನೀವು ಹೇಳ್ತಾ ಇರಬೇಕು. ಹೇಳಿ 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 ಒಂದು ಸುಳ್ಳನ್ನು 100 ಸಲ ಹೇಳಿದರೆ ಅದು ಜನರಿಗೆ ಸತ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅಂತೂ ಈ ಥರ ಮಾಡಿ ಒಂದಿಷ್ಟು ಜನರನ್ನಾದರೂ ನೀವು ಹಾಳು ಮಾಡಬೇಕು ಅನ್ನೋದೇ ಅವ್ರಿಗೆ ಕೊಟ್ಟಿರೋ ಕೆಲಸ. ಆ ಒಂದು ಕೆಲಸವನ್ನೇ ಅವರು ದಿವಸ ಮಾಡ್ತಿದ್ದಾರೆ ಅಷ್ಟೇ. ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಅದಕ್ಕೆಲ್ಲದಕ್ಕೂ ಸಹ ನಾವು ಬೆಲೆ ಕೊಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸಾಧ್ಯವಾಗುತ್ತೆ ಅಂತಂದರೆ ಉತ್ತರ ಕೊಡ್ಬೋದು. ಮತ್ತು ಅವರು ಸಹ ಅದನ್ನು ಕೇಳುವುದೂ ಇಲ್ಲ. ಉತ್ತರ ಕೊಟ್ಟರೆ ಕೇಳುವುದಿಲ್ಲ. ಯಾಕೆ ಅಂತಂದರೆ ಅವ್ರು ನೀವು ಕೊಡುವ ಉತ್ತರದ ಅಪೇಕ್ಷೆ ಅವರಿಗಿಲ್ಲ. ಒಟ್ಟು ಹೇಳ್ತಾ ಇರಬೇಕು ಅನ್ನೋದೇ ಅವರ ಕೆಲಸ. ಇನ್ನೊಬ್ಬರು ಉತ್ತರ ಹೇಳ್ತಾರಾ ಬಿಡ್ತಾರಾ ಅದೆಲ್ಲ ಅವ್ರಿಗೆ ಸಂಬಂಧ ಇಲ್ಲ. ಒಟ್ಟು ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕು, ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ತಾ ಇರಬೇಕು. ಅದಕ್ಕೆಲ್ಲದಕ್ಕೂ ಯಾವತ್ತೋ ಉತ್ತರ ಕೊಟ್ಟಾಗಿದೆ. ಕೊಟ್ಟ ಮೇಲೂ ಮತ್ತೆ ಮತ್ತೆ ಪುನಃ ಅದನ್ನೇ ಹೇಳ್ತಾ ಇರ್ತಾರೆ. ಹೀಗೆ ಎಲ್ಲ ಮಾಡ್ತಾ ಇರ್ತಾರೆ. ಈಗ ಮಾಡುವುದೇ ಅವರ ಕೆಲಸ. ಆದ್ದರಿಂದ ಅದಕ್ಕೆಲ್ಲ ಯಾವುದಕ್ಕೂ ಸಹ ನಾವು ಬೆಲೆ ಕೊಡುವ ಅವಶ್ಯಕತೆ ಇಲ್ಲ. ನಮ್ಮ ಹಿರಿಯರು, ನಮ್ಮ ಶಾಸ್ತ್ರಗಳು, ಆ ಶಾಸ್ತ್ರಗಳನ್ನು ತಿಳಿದಿರತಕ್ಕಂತಹ ನಮ್ಮ ಹಿರಿಯರು ಈ ಒಂದು ಯಾವ ಮಾರ್ಗವನ್ನು ತೋರಿಸಿದಾರೋ ಅದು ನಮಗೆ ತುಂಬ ಮುಖ್ಯ. ಅದನ್ನು ಅವರು ನಮ್ಮ ಹಿಂದಿನವರು ಯಾರು ಸಹ ಸುಮ್ಮನೆ ಹೇಳಿದ್ದಲ್ಲ. ಏನು ವಿಷಯವನ್ನು ಹೇಳಿದರೂ ಅದರ ಹಿಂದೆ ಒಂದು ಕಾರಣ ಅನ್ನೋದಿದ್ದೇ ಇರುತ್ತೆ, ಒಂದು ತರ್ಕ ಅನ್ನೋದು ಅದರ ಹಿಂದೆ ಖಂಡಿತ ಇದ್ದೇ ಇರುತ್ತೆ. ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಲೋಕದಲ್ಲಿ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಕೆಲವು ವಿಚಾರಗಳು ಅರ್ಥ ಆಗುತ್ತೆ, ಕೆಲವು ವಿಚಾರಗಳು ಅವರಿಗೆ ಅರ್ಥ ಆಗುವುದಿಲ್ಲ. ಅಲ್ಲ, ನಾನು ಹೇಳ್ತೀನಿ ಪರವಾಗಿಲ್ಲ, ವಿಸ್ತಾರವಾಗಿ ವಿವರಣೆ ಮಾಡಿ ಹೇಳ್ತೀನಿ ಅಂತಂದರೂ ನೀವು ವಿವರಣೆ ಮಾಡಿದರೂ ಆ ವಿವರಣೆನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಆ ಪರಿಪಕ್ವತೆ ಅವ್ರಿಗೆ ಇನ್ನೂ ಬಂದಿರಲ್ಲ. ನೀವು ಕೊಡುವ ವಿವರಣೆ ಚೆನ್ನಾಗಿರ್ಬೋದು, ಆದರೆ ಆ ವಿವರಣೆ ಕೊಟ್ಟರೂ ಸಹ ಅವರಿಗೆ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪರಿಪಕ್ವತೆ ಅವರಿಗೆ ಬಂದಿರುವುದಿಲ್ಲ. ಸ್ವಲ್ಪ ದೊಡ್ಡವರಾದ ಮೇಲೆ ಬೇಕಾದರೆ ವಿವರಣೆ ಕೊಟ್ಟರೆ ಅವರಿಗೆ ಅರ್ಥ ಆಗುತ್ತೆ. ಅಲ್ಲಿಗೆ ಆ ಥರದ ವಿಷಯಗಳು ಸುಮಾರಿದೆ ಲೋಕದಲ್ಲಿ, ಅನೇಕ ಇವೆ. ಅಲ್ಲಿಗೆ ಕೆಲವು ವಿಷಯಗಳನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ, ಕೆಲವು ವಿಷಯಗಳನ್ನು ಹೇಳಿಕೊಟ್ಟರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರ ಬುದ್ಧಿ ಸಾಕಾಗುವುದಿಲ್ಲ ಆ ವಯಸ್ಸಿನಲ್ಲಿ. ಅದೇ ರೀತಿ ಹೇಗೆ ಆ ಲೌಕಿಕವಾದಂತಹ ವಿಚಾರಗಳಲ್ಲಿ ಮಕ್ಕಳು ಹೇಗೋ, ಈ ಧಾರ್ಮಿಕವಾದಂತಹ ವಿಚಾರಗಳಲ್ಲಿ ದೊಡ್ಡವರು ಸಹ ಮಕ್ಕಳ ಹಾಗೇನೆ. ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗುತ್ತೆ, ಯಾಕೆ ಈ ಥರ ಆಚರಣೆಯನ್ನು ಹೇಳಿದ್ದಾರೆ, ಇದರ ಹಿಂದೆ ಏನು ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುತ್ತೆ. ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಹಾಗಂತೇಳಿ ಆ ವಿಚಾರಗಳೇ ತಪ್ಪು ಅಂತಲ್ಲ. ಹೇಗೆ ಮಕ್ಕಳಿಗೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ಅನ್ನೋ ಮಾತ್ರಕ್ಕೆ ಆ ವಿಚಾರಗಳೇ ತಪ್ಪು, ಅಂತಹ ವಿಚಾರಗಳು ಇಲ್ಲವೇ ಇಲ್ಲ ಅಂತಲ್ಲ. ಅದು ಅವರಿಗೆ ಅರ್ಥ ಆಗದೇ ಇದ್ದರೂ ನಮಗೆ ಅರ್ಥ ಆಗುತ್ತೆ, ದೊಡ್ಡವರು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಮಾತಿನಂತೆ ಅವರು ಅದನ್ನು ಮಾಡಬೇಕು. ಹಾಗೆ ಈ ಧಾರ್ಮಿಕವಾದಂತಹ ವಿಚಾರಗಳಲ್ಲೂ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ ಅನ್ನೋ ಮಾತ್ರಕ್ಕೆ ಆ ವಿಚಾರಗಳೇ ಇಲ್ಲ ಅಂತಲ್ಲ. ನಮಗದು ಅರ್ಥ ಆಗದೇ ಇದ್ದರೂ ನಮಗಿಂತಲೂ ಅತ್ಯಂತ ಅಪಾರವಾದಂತಹ ಬುದ್ಧಿಶಕ್ತಿಯನ್ನು ಹೊಂದಿರುವಂತಹ ನಮ್ಮ ಹಿಂದಿನ ಮಹರ್ಷಿಗಳು, ವಿದ್ವಾಂಸರು, ಅವರೆಲ್ಲರಿಗೂ ಅದರ ಬಗ್ಗೆ ಗೊತ್ತಿದೆ. ಹಾಗಾಗಿ ಅವರೇನು ಮಾಡಿದ್ದಾರೆ ಅಂತಂದರೆ ಅದನ್ನು ಹೇಳಿಕೊಟ್ರು ಇವರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಇದನ್ನು ಮಾಡಿದರೆ ಏನು, ಯಾಕೆ ಮಾಡಬೇಕು, ಆ ಎಲ್ಲ ವಿಚಾರ ಅವ್ರಿಗೆ ಗೊತ್ತಿದೆ, ಹೇಳಿದೆ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಹಾಗೆ ಆಚರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲ, ಇದು ಅರ್ಥವಾದ ಮೇಲೆ ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಈ ಜನ್ಮಕ್ಕೆ ಅರ್ಥ ಆಗೋದಿಲ್ಲ, ಈ ಜನ್ಮಕ್ಕೆ ನೀನು ಆಚರಣೆ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ನೋಡ್ತಾ 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 ಈ ಜನ್ಮ ಮುಗಿದೋಗ್ಬಿಡುತ್ತೆ ಅಷ್ಟೇ. ಮತ್ತು ಮುಂದೆ ಯಾವ ಥರ ಜನ್ಮ ಬರುತ್ತೆ ಯಾರೂ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಈ ಒಂದು ಆಚರಣೆ, ಏನೇ ಒಂದು ಆಚರಣೆಯನ್ನು ಹೇಳಿದರೂ ಅದರ ಹಿಂದೆ ಒಂದು ಕಾರಣ ಖಂಡಿತ ಇದ್ದೇ ಇರುತ್ತೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ನಾವು ಸಹ ಚೆನ್ನಾಗಿ ಆಚರಣೆ ಮಾಡಬೇಕು. ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳಿಕೊಡಬೇಕು. ಇದರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಲೋಕದಲ್ಲಿ ಎಷ್ಟೋ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಜನರೆಲ್ಲ ವಿದ್ಯಾಭ್ಯಾಸ ಮಾಡುವುದು, ಕೆಲಸಕ್ಕೆ ಹೋಗುವುದು, ಸಂಪಾದನೆ ಮಾಡುವುದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಇದೆಲ್ಲವುದೂ ಸಹ ಕೇವಲ ನಾವು ಈ ಶರೀರದಲ್ಲಿರೋ ತನಕ ಮಾತ್ರವೇ ನಮಗೆ ಉಪಯೋಗಕ್ಕೆ ಬರುತ್ತೆ.
ಯಾವಾಗ ನಾವು ಈ ಶರೀರವನ್ನು ಬಿಡ್ತೀವೋ ಆವಾಗ ಲೌಕಿಕವಾಗಿ ನಾವು ಸಂಪಾದನೆ ಮಾಡಿದ್ದು ಯಾವುದು ಸಹ ನಮ್ಮ ಜೊತೆಗೆ ಬರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರುವಂತಹದ್ದು ಅಂತಂದರೆ ಅದು ನಾವು ಸಂಪಾದನೆ ಮಾಡಿರುವಂತಹ ಪುಣ್ಯ ಒಂದು ಮಾತ್ರ. ನಾವು ಯಾವ ಕರ್ಮಗಳನ್ನು ಆಚರಣೆ ಮಾಡಬೇಕಾಗಿದೆಯೋ ಅದನ್ನೆಲ್ಲ ಆಚರಣೆ ಮಾಡಿದ್ರಿಂದ ಯಾವ ಪುಣ್ಯ ಪ್ರಾಪ್ತಿ ನಮಗಾಗಿದೆಯೋ ಅದರಿಂದ ಅದು ಒಂದು ಮಾತ್ರವೇ ನಮ್ಮ ಜೊತೆಗೆ ಬರುತ್ತೆ ನಾವು ಈ ಶರೀರವನ್ನು ಬಿಟ್ಟು ಹೋಗುವಾಗ. ಆದ್ದರಿಂದ ನಮ್ಮ ಒಂದು ಸ್ವಧರ್ಮ ಅನ್ನೋದೇನಿದೆಯೋ ಇದನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಸಹ ಆಚರಣೆ ಮಾಡಬೇಕು. ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಮತ್ತು ಇದನ್ನು ಆಚರಣೆ ಮಾಡುವಾಗ ಹೆಮ್ಮೆ ಪಡಬೇಕು. ನೋಡಿ, ನಾನು ಇಂಥದ್ದನ್ನು ಆಚರಣೆ ಮಾಡ್ತಾ ಇದ್ದೀನಿ, ನಮ್ಮ ಧರ್ಮವನ್ನು ನಾನು ಆಚರಣೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಹೆಮ್ಮೆ ನಮಗಿರಬೇಕು. ಆ ರೀತಿಯಾದಂತಹ ಒಂದು ಭಾವನೆ ಇರಬೇಕು. ನಾವು ಹೀಗೆ ಮಾಡಿದರೆ ಅವರೇನು ತಿಳ್ಕೊಳ್ತಾರೋ, ಇವರೇನು ತಿಳ್ಕೊಳ್ತಾರೋ, ಅವರೇನೋ ಮಾತಾಡ್ತಿದ್ದಾರೆ, ಇವನು ಯಾವನೋ ಏನೋ ಮಾತಾಡ್ತೇನೆ ಹೇಳಿದ್ನಲ್ಲ, ಈಗಷ್ಟೇ ಹೇಳಾಯ್ತಲ್ಲ. ಆ ಮಾತಾಡುವವ್ರಿಗೆಲ್ಲ ಬೇರೆ ಕೆಲಸ ಇಲ್ಲ. ಅವ್ರಿಗೇನು ಅಂತಂದರೆ ಈ ಮಾತಾಡುವುದೇ ಅವ್ರ ಕೆಲಸ. ಅದಕ್ಕೆ ಏನು ವಿಷಯ ಇದೆ, ನಾವೇನು ಹೇಳ್ತಾ ಇದ್ದೀವಿ, ಅದು ಯಾವುದೂ ಅವರಿಗೆ ಬೇಡ. ಒಟ್ಟು ಇದ್ರ ಬಗ್ಗೆ ಏನೋ ಒಂದು ಮಾತಾಡ್ತಾ ಇರಬೇಕು, ಅಷ್ಟೇ ಕೆಲಸ ಅವರಿಗೆ. ಈ ರೀತಿಯಾಗಿ ಹೇಳಿ 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 ಒಂದು 100 ಸಲ ಆದರೂ ಇದನ್ನು ಕೇಳಿದಾಗ ಒಂದು ಸಲ ಆದರೂ ನಮ್ಗೆ ಅನಿಸುತ್ತೆ, ಹಾಗಿದ್ದರೆ ಇವನು ಹೇಳ್ತಿರುವುದೇ ಸರಿ ಏನೋ, ನಮ್ಮದೇ ಸರಿ ಇಲ್ವೇನೋ ಅಂತ ಒಂದು 100 ಜನರಲ್ಲಿ ಒಬ್ಬನಿಗಾದರೂ ಒಂದು ಸಲವಾದರೂ ಹಾಗನ್ನಿಸುತ್ತೆ. ಹಾಗನ್ನಿಸ್ಲಿಕ್ಕೆ ಶುರುವಾಗಿ ಅವನು ಆ ಕೆಲಸವನ್ನು ಬಿಟ್ಬಿಡ್ತಾನೆ, ಮಾಡುವಂಥ ಆಚರಣೆಗಳನ್ನು ಬಿಡ್ತಾನೆ. ಅವ್ರಿಗೆ ಅದೇ ಬೇಕು, ಉಳಿದವರಿಗೆಲ್ಲ ಅದೇ ಬೇಕಾಗಿದೆ. ಈಗಾಗಲೇ ಅವರು ಹರಿನಾರಾಯಣ ಅವರು ಮಾತಾಡ್ತಾ ಹೇಳಿದರು, ಒಂದು ಕತೆ ಹೇಳಿದರು. ಏನು, ಯಾವ ಥರ ಸುಳ್ಳು ಪ್ರಚಾರ ನಡೀತಾ ಇರುತ್ತೆ, ಯಾವ ರೀತಿಯಾಗಿ ಆ ಸುಳ್ಳನ್ನು ನಿಮ್ಮ ತಲೆ ಒಳಗೆ ತುಂಬಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ತುಂಬ ಜನರು ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದರು. ಆ ರೀತಿಯಾಗಿ ನಡೀತಿರುವುದೆಲ್ಲ ಸತ್ಯ, ಹಾಗೆಲ್ಲ ನಡೀತಾ ಇದೆ, ನಿಜವಾಗ್ಲೂ ಹಾಗೆ ನಡೀತಾ ಇದೆ. ಅಂದರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಒಂದು ಕಲ್ಲು ಹಾಕೋದು, ಅದು ಹೋಗಿ ಅವ್ರ ತಲೆ ಮೇಲೆ ಬಿದ್ದರೆ ಬೀಳುತ್ತೆ, ಇಲ್ಲದೆ ಹೋದರೆ ಪರವಾಗಿಲ್ಲ ಇನ್ನೊಂದು ಕಲ್ಲನ್ನು ಹಾಕ್ತೀವಿ. ಬಿದ್ದರೆ ಅವರಿಗೆ ಸಂತೋಷ, ಒಂದು ವೇಳೆ ಬೀಳಲಿಲ್ವಾ ಪುನಃ ಇನ್ನೊಂದು ಕಲ್ಲನ್ನು ಹಾಕೋದು. ಹೀಗೆಲ್ಲ ಮಾಡುವವರು ಇದ್ದೇ ಇದ್ದಾರೆ ಲೋಕದಲ್ಲಿ. ಅದರಿಂದ ಅವರುಗಳು ಮಾಡುವುದನ್ನು ಮಾಡ್ತಾನೇ ಇರ್ತಾರೆ. ಆದರೆ ನಾವು ಯಾವ ರೀತಿಯಾಗಿ ಈ ಒಂದು ಧರ್ಮಕ್ಕೆ ಸಂಕಷ್ಟ ಬಂದರೂ ಸಹ ಅದರಿಂದ ನಮ್ಮ ಧರ್ಮವನ್ನು, ನಮ್ಮ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ತಯಾರಾಗಿದ್ದೇವೆ ಅನ್ನುವಂತಹ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಸಹ ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು. ನಾವು ಭಗವಂತನ ಅನೇಕ ಅವತಾರಗಳನ್ನು ನೋಡ್ತೀವಿ. ರಾಮಾವತಾರವನ್ನು ನೋಡ್ತೀವಿ, ಕೃಷ್ಣಾವತಾರವನ್ನು ನೋಡ್ತೀವಿ, ನರಸಿಂಹ, ವಾಮನ, ಹೀಗೆ ಅಮ್ಮನವರ ಅವತಾರ, ಹೀಗೆ ಎಲ್ಲ ಬೇರೆ ಬೇರೆ ರೀತಿಯಂತಹ ಅವತಾರಗಳನ್ನೆಲ್ಲ ನೋಡ್ತೀವಿ. ಒಂದೊಂದು ಅವತಾರದಲ್ಲೂ ಭಗವಂತನ ಒಂದೊಂದು ಸ್ವರೂಪ, ಒಂದೊಂದು ಸ್ವಭಾವ, ಒಂದೊಂದು ಹೆಸರು ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತೀವಿ. ಇಷ್ಟೆಲ್ಲ ಅವತಾರಗಳನ್ನು ಮಾಡ್ತಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ. ಮತ್ತು ಆ ಅವತಾರಗಳ ಉದ್ದೇಶ ಏನು ಅಂತಂದರೆ ಧರ್ಮ ಸಂರಕ್ಷಣೆ, ಧರ್ಮೋದ್ಧಾರ. ಆ ಅವತಾರಗಳನ್ನು ಮಾಡುವ ವ್ಯಕ್ತಿಯೂ ಒಬ್ಬನೇ, ಮಾಡುವ ಪರಮಾತ್ಮನೂ ಒಬ್ಬನೇ. ಆ ಅವತಾರಗಳ ಉದ್ದೇಶವೂ ಒಂದೇ. ಹಾಗಿದ್ದರೆ ನಮಗೆ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಅವತಾರಗಳು ಯಾಕೆ? ಯಾವಾಗ ಉದ್ದೇಶನೂ ಒಂದೇ, ಮಾಡುವ ವ್ಯಕ್ತಿಯೂ ಒಬ್ಬನೇ ಅಂತಂದ ಮೇಲೆ ಅವತಾರಗಳು ಮಾತ್ರ ಇಷ್ಟೆಲ್ಲ ಯಾಕೆ? ಒಂದೊಂದು ಬೇರೆ ಬೇರೆ ಥರದ ಅವತಾರ. ಇದರಲ್ಲಿದ್ದಾಗ ಇನ್ನೊಂದು ಅವತಾರದಲ್ಲಿ ಕಾಣುವುದಿಲ್ಲ ಭಗವಂತ. ರಾಮ ಅವತಾರದಲ್ಲಿದ್ದಾಗ ಕೃಷ್ಣಾವತಾರದಲ್ಲಿಲ್ಲ, ಕೃಷ್ಣಾವತಾರದಲ್ಲಿದ್ದಾಗ ನರಸಿಂಹ ಅವತಾರದಲ್ಲಿಲ್ಲ. ಹೀಗೆ ಅವತಾರ ಮಾಡುವ ವ್ಯಕ್ತಿ ಒಬ್ಬನೇ ಅಂತಂದ ಮೇಲೆ ಆ ಉದ್ದೇಶವು ಒಂದೇ ಅಂತಂದ ಮೇಲೆ ಇಷ್ಟೆಲ್ಲ ರೂಪಗಳು ಇದೆಲ್ಲ ಯಾಕೆ ಬೇಕು ಅಂತ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಒಂದು ವಿಷಯ ಏನು ಅಂತ ಕೇಳಿದರೆ, ಇಲ್ಲಿ ಅವತಾರ ಮಾಡುವ ವ್ಯಕ್ತಿ ಒಬ್ಬನೇ, ಆ ಅವತಾರದ ಉದ್ದೇಶವೂ ಒಂದೇ. ಆದರೆ ಈಗ ಯಾವ ಧರ್ಮದ ರಕ್ಷಣೆಗಾಗಿ ಅವತಾರವನ್ನು ಮಾಡಬೇಕಾಗಿದೆಯೋ ಆ ಒಂದು ಸಂದರ್ಭ ಮಾತ್ರ ಬೇರೆ ಬೇರೆ ರೀತಿಯಾಗಿತ್ತು. ರಾಮಾವತಾರದ ಕಾಲದಲ್ಲಿ ಧರ್ಮಕ್ಕೆ ಸಂಕಷ್ಟ ಒಂದು ರೀತಿಯಾಗಿ ಬಂತು. ಕೃಷ್ಣಾವತಾರ ಕಾಲದಲ್ಲಿ ಧರ್ಮಕ್ಕೆ ಬಂದಿರುವಂತಹ ಸಂಕಷ್ಟ ಸ್ವಲ್ಪ ಬೇರೆ ಥರ ಇತ್ತು. ಆ ನರಸಿಂಹನ ಅವತಾರದಲ್ಲಿ ಧರ್ಮಕ್ಕೆ ಬಂದಿರುವಂತಹ ಸಂಕಷ್ಟ ಸ್ವಲ್ಪ ಬೇರೆ ಥರ. ಆ ಸಂಕಷ್ಟಗಳು ಧರ್ಮಕ್ಕೆ ಬರುವುದು ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಾಗಿ ಬರ್ತಾ ಇರುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಕಷ್ಟ ಅನ್ನೋದು ಧರ್ಮಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಭಗವಂತ ತನ್ನನ್ನು ತಾನು ಬದಲಾಯಿಸಿಕೊಂಡು ಆ ಧರ್ಮದ ಉದ್ಧಾರವನ್ನು ಮಾಡ್ತಾ ಇದ್ದಾನೆ. ಆ ಧರ್ಮೋದ್ಧಾರವೇ ಉದ್ದೇಶ. ಆದರೆ ಆಗ ಬಂದಿರುವಂತಹ ಸಂಕಷ್ಟ ಏನಿದೆಯೋ ಧರ್ಮಕ್ಕೆ, ಅದು ಮಾತ್ರ ಬೇರೆ ರೀತಿಯಾಗಿ ಬಂದಿದೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ಧರ್ಮಕ್ಕೆ ಸಂಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ. ಆದರೆ ಯಾವ ರೀತಿಯಾಗಿ ಧರ್ಮಕ್ಕೆ ಸಂಕಷ್ಟ ಬೇಕಾದರೂ ಬರಲಿ, ಭಗವಂತ ಅದಕ್ಕೆ ತಕ್ಕಂತಹ ರೂಪವನ್ನು ಧಾರಣೆ ಮಾಡಿ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನು ಪರಿಹಾರ ಮಾಡಬೇಕೋ ಆ ರೀತಿಯಾಗಿ ಮಾಡಿ ಆ ಧರ್ಮವನ್ನು ಉದ್ಧಾರ ಮಾಡ್ತಾ ಇರ್ತಾನೆ. ಆ ಒಂದೊಂದು ಸಂದರ್ಭಕ್ಕೂ ಬೇಕಾದ ಹಾಗೆ ತನ್ನನ್ನು ತಾನು ಸೃಷ್ಟಿಸಿಕೊಂಡು, ಅಂದರೆ ತನ್ನನ್ನು ತಾನು ಒಂದು ರೂಪವನ್ನು ಧರಿಸಿ ತನ್ನನ್ನು ತಾನು ಬದಲಾಯಿಸಿಕೊಂಡು ಆ ಸಂದರ್ಭಕ್ಕೆ ತಕ್ಕಂತೆ ಸಿದ್ಧವಾಗಿ ಭಗವಂತ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ.
ಇದರಿಂದ ನಾವೇನು ಕಲ್ತ್ಕೊಳ್ಬೇಕು, ಏನು ತಿಳ್ಕೊಳ್ಬೇಕು ಅಂತಂದರೆ ನಾವು ಸಹ ಹಾಗೆ ಇರಬೇಕು. ಧರ್ಮಕ್ಕೆ ಸಂಕಷ್ಟಗಳು ಬೇರೆ ಬೇರೆ ರೀತಿಯಾಗಿ ಬರ್ತಾ ಇರುತ್ತೆ. ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿ ಬರೋದಿಲ್ಲ. ಇವತ್ತೊಂಥರ ಬರುತ್ತೆ, ನಾಳೆ ಇನ್ನೊಂದು ಥರ ಬರುತ್ತೆ. ಆದರೆ ಯಾವ ರೀತಿಯಾಗಿ ಬೇಕಾದರೂ ಬರಲಿ, ಇದನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ತಯಾರಾಗಿರ್ತೀವಿ ಅನ್ನುವಂತಹ ಒಂದು ಭಾವನೆಯನ್ನು ಎಲ್ಲರೂ ಸಹ ತಂದುಕೊಳ್ಳಬೇಕು. ಎಲ್ಲರೂ ಸಹ ಈ ವಿಷಯವನ್ನು ತಿಳ್ಕೊಳ್ಬೇಕು. ಯಾವ ರೀತಿಯಾಗಿ ಬೇಕಾದರೂ ಬರುತ್ತೆ ಧರ್ಮಕ್ಕೆ ಸಂಕಷ್ಟ. ಕೆಲವೊಂದು ಸಲ ನರಸಿಂಹನ ತತ್ವವೇ ನಮಗೆ ಬೇಕಾಗುತ್ತೆ, ಕೆಲವೊಂದು ಸಲ ರಾಮನ ತತ್ವ ಬೇಕು, ಕೆಲವೊಂದು ಸಲ ಕೃಷ್ಣನ ತತ್ವ ಬೇಕು, ಕೆಲವೊಂದು ಸಲ ವಾಮನನ ತತ್ವನೂ ನಮಗೆ ಬೇಕು. ವಾಮನ ಏನು ಮಾಡಿದ್ನೋ ಅದನ್ನು ಆ ರೀತಿಯಾಗೂ ನಾವು ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಸಲ ಅದನ್ನು ಮಾಡಲೇಬೇಕು. ಇದು ನಮ್ಮ ಭಗವಂತ ನಮಗೆ ಹೇಳಿಕೊಟ್ಟಿದ್ದೇ. ಇದು ಆ ರೀತಿಯಾಗಿ ಮಾಡಲೇಬೇಕು ಅನ್ನೋ ಸ್ಥಿತಿ ಬಂತು ಅಂತಂದರೆ ಹಾಗೆ ನಾವು ಮಾಡಬೇಕು. ಅಂತೂ ನಮ್ಮ ಉದ್ದೇಶ ಏನು? ಆದರೆ ಇದರ ಉದ್ದೇಶ ಏನಿರಬೇಕು? ಧರ್ಮದ ಉದ್ಧಾರ, ಧರ್ಮೋದ್ಧಾರವೇ ಇದರ ಉದ್ದೇಶ. ಆದ್ದರಿಂದ ಅಂದರೆ ಏತಾವತ್ತ ಏನಾಯಿತು, ಯಾವ ರೀತಿಯಾಗಿ ಬೇಕಾದರೂ ಇರಲಿ ಧರ್ಮವನ್ನು ಕಾಪಾಡಿಕೊಳ್ಳಬೇಕಾದ್ದು, ಇದನ್ನು ಅನುಸರಣೆ ಮಾಡಬೇಕಾದ್ದು ನಮಗೆ ಅತ್ಯಂತ ಅವಶ್ಯಕವಾದದ್ದು ಅನ್ನುವಂತಹ ಒಂದು ವಿಷಯವನ್ನೇ ಭಗವಂತ ನಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಸಹ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಒಂದು ಪರಂಪರೆಯನ್ನು ಅನುಸರಣೆ ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಮತ್ತು ಈ ಒಂದು ಬ್ರಾಹ್ಮಣರು ವಿಶೇಷವಾಗಿ ಒಂದು ಐಕಮತ್ಯದಿಂದ ಇದ್ದು, ಈಗ ಹೇಳಿದಂತೆ ಅದರಲ್ಲಿ ಅವಾಂತರವಂತಹ ಅಂದರೆ ಅದರೊಳಗಿರುವಂತಹ ಪ್ರಭೇದಗಳು, ಸಂಪ್ರದಾಯಗಳು ಅದೆಲ್ಲ ಬೇರೆ ಬೇರೆ ಇರ್ಬೋದು. ಆದರೆ ಒಂದು ಧರ್ಮ ಅಂತ ಬಂದ ಮೇಲೆ ಎಲ್ಲರಲ್ಲೂ ಸಹ ಐಕಮತ್ಯ ಅನ್ನೋದು ಖಂಡಿತವಾಗಿಯೂ ಇರಲೇಬೇಕು. ಮತ್ತು ಪುನಃ ಬೇರೆಯವರು ಸಹ ಇವರು ಮಾಡಿದ ಹಾಗೇನೆ ಅವರವರ ಸಂಪ್ರದಾಯ ಹಿಂದಿಂದ ಏನು ಬಂದಿದೆಯೋ ಅದನ್ನು ಅವರವರ ಆಚರಣೆ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅದನ್ನು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಏನು ಪರಂಪರೆ ನಮಗೆ ಬಂದಿದೆಯೋ, ನಾನು ಅನುಸರಣೆ ಮಾಡ್ತಿರುವಂಥ ಪರಂಪರೆ ಸರಿ ಇಲ್ಲ ಅಂತಲೂ ಭಾವಿಸಬೇಕಾಗಿಲ್ಲ, ಅಥವಾ ಇನ್ನೊಬ್ಬರದ್ದು ಸರಿ ಇಲ್ಲ ಅಂತಲೂ ಹೇಳಬೇಕಾಗಿಲ್ಲ. ನಮ್ಮದು ಏನು ಪರಂಪರೆ ಬಂದಿದೆಯೋ ಅದನ್ನು ನಾವು ಹಾಗೆ ಆಚರಣೆ ಮಾಡ್ಕೊಂಡು ಹೋಗ್ತಾ ಈ ಒಂದು ಧರ್ಮದ ವಿಷಯದಲ್ಲಿ ಮಾತ್ರ ಎಲ್ಲರೂ ಸಹ ಖಂಡಿತವಾಗಿಯೂ ಐಕಮತ್ಯದಿಂದ ಇರಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಈ ಒಂದು ಧರ್ಮದ ಸಂರಕ್ಷಣೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಿಕೊಳ್ಳಬೇಕು. ಮತ್ತು ಪ್ರತಿಯೊಂದರಲ್ಲೂ ಸಹ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದವರು ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬ್ರಾಹ್ಮಣ ಸಮಾಜದಿಂದ ವಿಶೇಷವಾದಂತಹ ಸಾಧನೆ ಮಾಡಿದ್ದಲ್ಲದೆ ಆ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸರ್ವೋಚ್ಚ ಸ್ಥಾನಕ್ಕೆ ಹೋದಂಥವರು ಇದ್ದಾರೆ. ಅದು ಹಾಗೆ ನಡೀಬೇಕು. ವಿಶೇಷವಾಗಿ ಧಾರ್ಮಿಕವಾಗಿರ್ಬೋದು, ಲೌಕಿಕವಾಗಿರ್ಬೋದು, ಎಲ್ಲದರಲ್ಲೂ ಸಹ ಒಂದು ವಿಶೇಷವಾದಂತಹ ಸಾಧನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ಅದರ ಬಗ್ಗೆಯೂ ಸಹ ಲೌಕಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಎರಡೂ ರೀತಿಗಳಲ್ಲಿ ಗಟ್ಟಿಯಾಗುವಂತಹ ಒಂದು ಪ್ರಯತ್ನವನ್ನು ಸಮಾಜವು ವಿಶೇಷವಾಗಿ ಮಾಡಬೇಕಾಗಿದೆ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದಿನಿಂದ ಬಂದಿರುವಂತಹ ಎಲ್ಲ ಆಚರಣೆಗಳು ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಿಕೊಳ್ಬೇಕು. ಮತ್ತು ವಿಶೇಷವಾಗಿ ಈ ವಿವಾಹದ ವಿಷಯಗಳಲ್ಲೂ ಸಹ ಸಾವಧಾನವಾಗಿರಬೇಕು. ಹೇಗೆ ಯಾವ ರೀತಿಯಾಗಿ ವಿವಾಹವನ್ನು ಮಾಡಿಕೊಳ್ಬೇಕು ಇತ್ಯಾದಿ ವಿಷಯಗಳಲ್ಲೂ ಸಾವಧಾನವಾಗಿರಬೇಕು. ತುಂಬ ಜನರಿಗೆ ಇವತ್ತಿನ ದಿವಸ ನಾವು ಬ್ರಾಹ್ಮಣ ಸಮಾಜದಲ್ಲೇ ನೋಡ್ತೀವಿ, ತುಂಬ ಜನ ಹೇಳ್ತಿರ್ತಾರೆ. ಅಂದರೆ ನಾನು ಕೇಳಿದ್ದು, ಬೇರೆಯವರು ಹೇಳಿದ್ದು ಏನು ಅಂತಂದರೆ, ನಾವೆಲ್ಲ ನೋಡ್ತಾ ಇರ್ತೀವಿ ಈ ವಿವಾಹದ ಹಿಂದಿನ ಕಾಲದಲ್ಲಾದರೆ ಚೆನ್ನಾಗಿರ್ತಿತ್ತು, ಇವಾಗ ಆ ವಿವಾಹದ ಒಂದು ಸಂಬಂಧ ಅನ್ನೋದು ಅಷ್ಟು ಗಟ್ಟಿಯಾಗಿ ಸರಿಯಾಗಿ ಇಟ್ಕೊಳ್ಳೋದಿಲ್ಲ ಯಾರು, ಅಂಥದ್ದು ಬ್ರಾಹ್ಮಣ ಸಮಾಜದಲ್ಲೇ ಜಾಸ್ತಿ ನಡೀತಾ ಇದೆ ಅಂತ ಬೇರೆಯವರು ಹೇಳ್ತಾ ಇದ್ದಾರೆ. ನಾವು ನೋಡ್ತಿದ್ದೀವಿ, ತುಂಬ ಕಡೆ ನೋಡ್ತಾ ಇದ್ದೀವಿ, ಬ್ರಾಹ್ಮಣ ಸಮಾಜದಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಇದು ಹಿಂದಿನಿಂದಲೂ ಸಹ ಒಂದು ಕುಟುಂಬದ ವ್ಯವಸ್ಥೆ ಅನ್ನೋದು ಬಂದಿದೆ. ಆ ಒಂದು ಕುಟುಂಬದ ವ್ಯವಸ್ಥೆ ಅನ್ನೋದು ಎಷ್ಟು ಗಟ್ಟಿಯಾಗಿರುತ್ತೋ ಸಮಾಜವೂ ಸಹ ಅಷ್ಟು ಗಟ್ಟಿಯಾಗಿರುತ್ತೆ. ಎಲ್ಲರೂ ಸಹ ಅಷ್ಟು ಶ್ರೇಯವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಹ ಪ್ರತಿಯೊಬ್ಬರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಒಂದು ಮೂರು ಕೆಲಸಗಳ ಬಗ್ಗೆ ಪ್ರತಿಯೊಬ್ಬರೂ ಸಹ ಗಮನವನ್ನು ಕೊಡಬೇಕು. ಏನು? ಮೊದಲನೇದಾಗಿ, ನಾವು ಯಾವ ಕುಟುಂಬದಲ್ಲಿರ್ತೀವೋ, ಯಾವ ಪರಂಪರೆಯಲ್ಲಿ, ಯಾವ ವಂಶದಲ್ಲಿ ನಾವು ಜನಿಸಿದ್ದೇವೋ ಆ ಒಂದು ಕುಟುಂಬದಲ್ಲಿ ನಮಗೊಂದು ಕರ್ತವ್ಯ ಅಂತಿರುತ್ತೆ. ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ನಮ್ಮದೊಂದು ಕರ್ತವ್ಯ ಅಂತಿರುತ್ತೆ. ಆ ಒಂದು ಕರ್ತವ್ಯವನ್ನು ಚೆನ್ನಾಗಿ ನಾವು ಮಾಡಬೇಕು. ಒಂದು ಮನೆಯಲ್ಲಿ, ಒಂದು ವಂಶದಲ್ಲಿ ನಮಗೇನು ಸ್ಥಾನ, ಆ ಸ್ಥಾನಕ್ಕೆ ತಕ್ಕಂತೆ ನಾವೇನು ಮಾಡಬೇಕಾಗಿದೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಅದಕ್ಕಾಗಿ ನಾವು ಕೆಲಸವನ್ನು ಮಾಡಬೇಕು. ಇದು ಮೊದಲನೇ ಕೆಲಸ. ಇನ್ನು ಎರಡನೇದು ಏನು ಅಂತಂದರೆ, ಯಾವ ಒಂದು ಸಮಾಜದಲ್ಲಿ ನಾವಿದ್ದೀವಿ ಅನ್ನೋದನ್ನು ನೋಡ್ಕೊಳ್ಬೇಕು. ಯಾವ ಸಮಾಜ ಅಂದರೆ ಬರೀ ಈ ಒಂದು ಸಮಾಜ ಅಲ್ಲ, ಲೋಕ ನಾನು ಹೇಳ್ತಿರೋದು. ಯಾವ ದೇಶ, ಯಾವ ರಾಜ್ಯ, ಯಾವ ಲೋಕದಲ್ಲಿ ನಾವಿದ್ದೀವಿ, ಯಾವ ಸಮಾಜದಲ್ಲಿ ನಾವಿದ್ದೀವಿ ಅನ್ನುವಂಥದ್ದನ್ನು ನೋಡಿ
ಆ ಸಮಾಜಕ್ಕೆ ನಮ್ಮಿಂದ ಏನಾಗಬೇಕು, ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಅಂತಹ ಕೆಲಸಗಳನ್ನು ನಾವು ಮಾಡುವುದು. ಅದಕ್ಕೆ ಬೇಕಾದಂತಹ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು, ಒಂದು ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಇತ್ಯಾದಿಗಳನ್ನೆಲ್ಲ ಮಾಡಿ ಸಮಾಜಕ್ಕೆ ನಾವು ಏನು ನಮ್ಮಿಂದ ಎಷ್ಟು ಉಪಕಾರ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡುವುದು. ಇದು ಇನ್ನೊಂದು ಯಾವುದು ಅಂತಂದರೆ ನಮ್ಮ ವೈಯಕ್ತಿಕವಾಗಿ ಆತ್ಮೋದ್ಧಾರ. ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಮಾಡಬೇಕಾದಂತಹ ಒಂದಿಷ್ಟು ಕೆಲಸಗಳು, ಅಂದರೆ ವೈಯಕ್ತಿಕವಾಗಿ ನಾವು ಒಂದು ಒಳ್ಳೆಯ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಬೇಕಾಗಿರುವಂತಹ ಕೆಲಸಗಳು. ಹೀಗೆ 3 ವಿಧವಾದಂತಹ ಕೆಲಸಗಳನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಅಂದರೆ ಯಾವ ಕುಟುಂಬದಲ್ಲಿ ನಾವು ಇದ್ದೀವೋ, ಯಾವ ವಂಶದಲ್ಲಿ ನಾವು ಜನಿಸಿದ್ದೇವೋ ಆ ಒಂದು ಕುಟುಂಬದಲ್ಲಿ ಎಲ್ಲರ ಜೊತೆಗೂ ಇದ್ದು ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನು ಮಾಡುವುದು, ಮತ್ತು ಯಾವ ಒಂದು ಲೋಕದ ಯಾವ ಸಮಾಜದಲ್ಲಿ ನಾವಿದ್ದೀವೋ ಅದಕ್ಕೆ ನಾವು ಏನು ಮಾಡಬೇಕಾಗಿದೆಯೋ ಅದನ್ನೆಲ್ಲ ಮಾಡುವುದು, ಮತ್ತು ವೈಯಕ್ತಿಕವಾಗಿ ನಮ್ಮ ಆತ್ಮೋದ್ಧಾರಕ್ಕೆ ನಾವು ಒಳ್ಳೆಯ ಸ್ಥಿತಿಯನ್ನು ತಲುಪೋದಕ್ಕೋಸ್ಕರ ಮಾಡಬೇಕಂತಹ ಕೆಲಸಗಳು. ಮತ್ತೆ ಪುನಃ ಈ 3 ವಿಧವಾದ ಕೆಲಸಗಳಲ್ಲೂ ಒಂದೊಂದು ಎರಡೆರಡು ಥರ ಇದೆ. ಏನು? ಮೊದಲನೇದಾಗಿ ನಾವು ಒಂದು ಕುಟುಂಬದಲ್ಲಿದ್ದೀವಿ, ಆ ಒಂದು ಕುಟುಂಬದಲ್ಲಿ ನಮ್ಮ ಒಂದು ಪರಂಪರೆ, ನಮ್ಮ ಒಂದು ಕರ್ತವ್ಯ ಅನ್ನೋದು ಏನಿರುತ್ತೋ ಅದನ್ನು ನಾವು ಚೆನ್ನಾಗಿ ಮಾಡಬೇಕು. ಅದು 2 ಥರ, ಒಂದು ಧಾರ್ಮಿಕವಾಗಿ, ಒಂದು ಲೌಕಿಕವಾಗಿ. ಒಂದು ಕುಟುಂಬ, ಒಂದು ವಂಶ ಅಂತಂದರೆ ಅಲ್ಲೊಂದು ಪರಂಪರೆ ಇರುತ್ತೆ. ಧಾರ್ಮಿಕವಾಗಿ ಒಂದಿಷ್ಟು ಆಚರಣೆಗಳನ್ನು ಮಾಡ್ಕೊಂಡು ಬರುವಂತಹ ಪರಂಪರೆ ಒಂದಿರುತ್ತೆ. ಮನೆಯಲ್ಲಿ ಪೂಜೆ, ಆರಾಧನೆಗಳು, ಉತ್ಸವಗಳು ಇತ್ಯಾದಿಗಳೆಲ್ಲ ಒಂದಿಷ್ಟು ಇರುತ್ತೆ. ಅದನ್ನೂ ಸಹ ಚೆನ್ನಾಗಿ ಮಾಡಬೇಕು. ಇದು ಧಾರ್ಮಿಕವಾಗಿ, ಯಾಕಂದರೆ ಆ ಕುಟುಂಬದಿಂದ ಹಿಂದಿನಿಂದಲೂ ಸಹ ಒಂದು ದೇವತಾರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡು ಬಂದಿರುವುದಿರುತ್ತೆ. ಅದರಂತೆ ನಮ್ಮ ಪರಂಪರೆಯಲ್ಲಿ ಏನು ಬಂದಿದೆಯೋ ಅದನ್ನು ಸಹ ನಾವು ಮಾಡಬೇಕು. ದೇವ ಕಾರ್ಯಗಳು, ಪಿತೃಕಾರ್ಯಗಳು ಇತ್ಯಾದಿಗಳೆಲ್ಲ ಏನಿರುತ್ತೋ ಅದನ್ನೆಲ್ಲ ಮಾಡುವುದು ಇದು ಒಂದು. ಮತ್ತು ಬೇರೆ ಲೌಕಿಕವಾಗಿ ಆ ಒಂದು ಕುಟುಂಬದ ಒಂದು ಹಿತಕ್ಕಾಗಿ ಅದರಲ್ಲಿ ನಮಗೆ ಎಲ್ಲರೂ ಅಲ್ಲಿರ್ತಕ್ಕಂಥವರನ್ನೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಅವ್ರ ಜೊತೆಗೆ ಒಳ್ಳೆಯ ರೀತಿಯಾಗಿ ವರ್ತಿಸುವುದು ಇತ್ಯಾದಿಗಳೆಲ್ಲ ಅದು ಲೌಕಿಕವಾಗಿ. ಇದು ಒಂದು. ಮತ್ತು ಸಮಾಜದಲ್ಲೂ ಹಾಗೇನೆ. ಸಮಾಜದಲ್ಲಿ ಹೇಗೆ ಅಂತಂದರೆ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಉಪಕಾರವನ್ನು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡುವುದು ಅನ್ನೋದು ಲೌಕಿಕವಾಗಿ. ಪುನಃ ಅದರಲ್ಲೂ ಧಾರ್ಮಿಕವಾಗಿ ಏನು ಅಂತಂದರೆ ಒಂದು ಒಳ್ಳೆಯ ಧಾರ್ಮಿಕವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೇನು ಮಾಡಬೇಕಾಗಿದೆಯೋ ಅದನ್ನು ಮಾಡುವುದು. ಇದು ಸಹ ತುಂಬ ಮುಖ್ಯ. ಒಂದು ಸಮಾಜದಲ್ಲಿ ನಾವು ಧಾರ್ಮಿಕತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಎಷ್ಟು ಧಾರ್ಮಿಕತೆಯನ್ನು ನಾವು ಸಮಾಜದಲ್ಲಿ ಹೆಚ್ಚಿಸ್ತೀವೋ ಸಮಾಜವು ಸಹ ಅಷ್ಟು ದೃಢವಾಗುತ್ತೆ, ಅಷ್ಟು ಒಳ್ಳೆಯ ರೀತಿಯಾಗಿ ಸಮಾಜವು ನಿರ್ಮಾಣ ಆಗುತ್ತೆ. ಅದರ ಬಗ್ಗೆಯೂ ಸಹ ಯೋಚನೆ ಮಾಡಬೇಕು. ಮತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಉಪಕಾರ ಏನು ಸಾಧ್ಯ ಆಗುತ್ತೋ ಅದನ್ನು ಸಹ ಮಾಡುವುದರಲ್ಲೂ ನಾವು ನಿರತರಾಗಿರಬೇಕು. ಹಾಗೆ ವೈಯಕ್ತಿಕವಾಗಿಯೂ ಸಹ ನಾವು ದೃಢವಾಗಬೇಕು ಅಂತಂದರೆ ಅಲ್ಲೂ ಪುನಃ ಲೌಕಿಕವಾಗಿಯೂ ಧಾರ್ಮಿಕವಾಗಿಯೂ 2 ಥರನೂ ನಾವು ಯೋಚನೆ ಮಾಡಬೇಕು. ಅಂದ್ರೇನು? ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವುದು, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳುವುದು, ನಾವು ಒಳ್ಳೆಯ ಸ್ಥಾನಕ್ಕೆ ಬರುವಂತಹ ಒಂದು ಪ್ರಯತ್ನವನ್ನು ಮಾಡುವುದು ಲೌಕಿಕ ಪ್ರಪಂಚದಲ್ಲಿ. ಇದನ್ನೆಲ್ಲ ಮಾಡಿದಾಗ ಲೌಕಿಕವಾಗಿ ನಾವು ಅಭಿವೃದ್ಧಿಯನ್ನು ಹೊಂದುತ್ತೀವಿ. ಇದೇ ರೀತಿ ಧಾರ್ಮಿಕವಾಗಿ ಅಂತಂದರೆ ನಾವು ಮಾಡಬೇಕಂತಹ ಅನುಷ್ಠಾನಗಳನ್ನು ಮಾಡುವುದು, ನಮ್ಮ ಗ್ರಂಥಗಳನ್ನು, ನಮ್ಮ ಧರ್ಮವು ನಮಗೇನು ಹೇಳ್ತಾ ಇದೆ ಅನ್ನೋದನ್ನು ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ ನಾವು ತಿಳ್ಕೊಳ್ಳುವುದು ಇತ್ಯಾದಿಗಳನ್ನೆಲ್ಲ ಮಾಡುವುದು. ನಮ್ಮ ಜ್ಞಾನದ ವೃದ್ಧಿಗೋಸ್ಕರ ನಾವು ನಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಅನುಷ್ಠಾನವನ್ನು ಮಾಡುವುದು, ಇದೆಲ್ಲ ಧಾರ್ಮಿಕವಾಗಿ. ಈ ರೀತಿಯಾಗಿ 3 ಕೆಲಸಗಳನ್ನು, ಅದರೊಳಗೂ ಮತ್ತೆ ಒಂದೊಂದು ಕೆಲಸನೂ 2 ಥರ ಇದೆ. ಧಾರ್ಮಿಕ ಮತ್ತು ಲೌಕಿಕವಾಗಿ 2 ಥರ ಇದೆ. ಇದಿಷ್ಟು ಕೆಲಸಗಳನ್ನು ಪ್ರತಿಯೊಬ್ಬರೂ ವಿಶೇಷವಾಗಿ ಮಾಡಿದಾಗ ಅದರಿಂದ ನಮಗೂ ಒಳ್ಳೆಯದಾಗುತ್ತೆ, ನಾವು ಯಾವ ಸಮಾಜದಲ್ಲಿದ್ದೀವೋ ಅದಕ್ಕೂ ಸಹ ಒಳ್ಳೆಯದಾಗುತ್ತೆ, ಎಲ್ಲ ರೀತಿಯಲ್ಲೂ ಸಹ ನಮಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಒಂದು ಅಭಿವೃದ್ಧಿಗೆ ವಿಶೇಷವಾಗಿ ಶ್ರಮಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇವತ್ತು ಈ ಸಂದರ್ಭದಲ್ಲಿ ನಾವು ಆರಂಭದಲ್ಲಿ ಹೇಳಿದಂತೆ ಈ ಕರಾಡ ಬ್ರಾಹ್ಮಣ ಸಮಾಜದ ಈ ಮಂಗಳೂರು ಕೇಂದ್ರದ 25ನೇ ವರ್ಷದ ಈ ರಜತ ಮಹೋತ್ಸವ ಸಂದರ್ಭ ಇವತ್ತಿನ ದಿವಸ ಆಚರಣೆ ಆಗ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಎಲ್ಲರೂ ಸಹ ಇಂತಹ ಒಂದು ಪರಂಪರೆಯಲ್ಲಿ ಜನಿಸಿದ್ದಕ್ಕೆ ತಮ್ಮನ್ನು ಅತ್ಯಂತ ಭಾಗ್ಯಶಾಲಿಗಳಾಗಿ ಭಾವಿಸಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ತುಂಬ ಜನ ಏನು ಯೋಚನೆ ಮಾಡ್ತಿರ್ತಾರೆ ಅಂತಂದರೆ, ನಾವು ಈ ಅಧ್ಯಯನ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ನಮಗೇನು ಸಿಗುತ್ತೆ, ಈ ಅಧ್ಯಯನ ಮಾಡುವುದು ಅಥವಾ ಈ ಪರಂಪರೆ, ಈ ಆಚರಣೆಗಳು ಇದನ್ನೆಲ್ಲ ಮಾಡಿದರೆ ನಮಗೇನು ಸಿಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಆದರೆ ವಾಸ್ತವವಾಗಿ ನಾವು ಯೋಚನೆ ಮಾಡಬೇಕಾದ್ದು ಇದನ್ನೆಲ್ಲ ಆಚರಣೆ ಮಾಡಿದರೆ ನಮಗೇನು ಸಿಗುತ್ತೆ ಅಂತಲ್ಲ.
ಹಾಗೆ ನಾವು ಯೋಚನೆ ಮಾಡಬಾರದು. ಮತ್ತು ನಾವೇನು ಯೋಚನೆ ಮಾಡಬೇಕು ಅಂತಂದರೆ ಇದನ್ನೆಲ್ಲ ಆಚರಣೆ ಮಾಡಲಿಕ್ಕೆ ನಮಗೆ ಸಿಕ್ಕಿದೆ ಅಂತ ಮಾತ್ರ ನಾವು ಯೋಚನೆ ಮಾಡಬೇಕು. ಇದನ್ನು ಆಚರಣೆ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಜೀವನದಲ್ಲಿ ಅನ್ನೋದನ್ನು ಮಾತ್ರ ಯೋಚನೆ ಮಾಡಿದರೆ ಇನ್ನು ಏನು ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ತಾನಾಗೇ ಬಂದುಬಿಡುತ್ತೆ. ನಿಜವಾಗ್ಲೂ ನಾವು ಅಪೇಕ್ಷೆ ಪಡುವುದೇ ಬೇಡ, ಎಲ್ಲವೂ ನಮಗೆ ಬೇಕಾಗಿರುವಂಥದ್ದು ಎಲ್ಲವೂ ಸಹ ತಾನಾಗೇ ಬರುತ್ತೆ. ಇದಕ್ಕೆ ಎಷ್ಟೋ ಜನರ ಜೀವನವೇ ಒಂದು ಉದಾಹರಣೆಯಾಗಿದೆ. ಈ ರೀತಿಯಾದಂಥ ಒಂದು ನಂಬಿಕೆಯಿಂದ ಯಾರು ಜೀವನ ನಡೆಸ್ತಾ ಇದ್ದಾರೆ, ಈ ಪ್ರಯೋಜನ ಅಪೇಕ್ಷೆ ಇಟ್ಕೊಳ್ಳದೆ ಇದೊಂದು ನಮ್ಮ ಸೌಭಾಗ್ಯ, ಈ ರೀತಿಯಾದಂಥ ಒಂದು ಜೀವನ ನಡೆಸಲಿಕ್ಕೆ ನಮಗೆ ಒಂದು ಸೌಭಾಗ್ಯ ಸಿಕ್ಕಿದೆ, ಆದ್ದರಿಂದ ಇದನ್ನು ನಾವು ಮಾಡಬೇಕು, ಇನ್ನು ಉಳಿದಿದ್ದನ್ನೆಲ್ಲ ಭಗವಂತ ನೋಡ್ಕೊಳ್ತಾನೆ ಅನ್ನುವಂತಹ ಭಾವನೆಯಲ್ಲಿ ಯಾರು ಜೀವನ ನಡೆಸ್ತಿದ್ದಾರೋ ಅವರು ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ಅಂಥವ್ರು ಬೇಕಾದಷ್ಟು ಜನ ಉದಾಹರಣೆಗಿದ್ದಾರೆ, ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಹಾಗಂತೇಳಿ ಒಳ್ಳೆಯ ಸ್ಥಿತಿ ಅಂತಂದರೆ ಏನು? ಒಳ್ಳೆಯ ಸ್ಥಿತಿ ಅಂದ ತಕ್ಷಣ ತುಂಬ ಜನ ಏನು ಯೋಚನೆ ಮಾಡ್ತಾರೆ, ಯಾವುದು ತುಂಬ ಬ್ಯಾಂಕಿನಲ್ಲಿ ತುಂಬ ಕೋಟಿಗಟ್ಟಲೆ ಅಕೌಂಟಲ್ಲಿ ದುಡ್ಡಿರಬೇಕು, ಮತ್ತು ದೊಡ್ಡ ಮನೆ ಕಟ್ಕೊಂಡಿರಬೇಕು, ಅವರ ಹಿಂದುಗಡೆ ಒಂದು 20-30 ಜನ ಇರಬೇಕು, ಹೀಗಿದ್ದರೆ ಅವನು ಒಳ್ಳೆಯ ಸ್ಥಿತಿಯಲ್ಲಿದ್ದಾಗೆ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಆದರೆ ಅದು ಒಳ್ಳೆಯ ಸ್ಥಿತಿ ಅಲ್ಲ, ನೆಮ್ಮದಿಯಿಂದ ಇರೋದು. ನಾವು ನೆಮ್ಮದಿಯಿಂದ ಇದ್ದು ಎಲ್ಲರ ಗೌರವಕ್ಕೂ ಪಾತ್ರರಾಗಿ, ನಾವು ಯಾರ ಹತ್ರನೂ ಕೇಳಲಿಕ್ಕಿಂತ ಮೊದಲೇ ಬೇರೆಯವರು ನಮಗಿಂತಹ ಒಂದು ಏನೋ ಒಂದು ತೊಂದರೆ ಬರ್ತಿದೆ ಅಂತ ಗೊತ್ತಿದ್ದ ಹಾಗೇ ಜನರು ತಾನಾಗೇ ಬಂದು ನಮಗೆ ಅದಕ್ಕೆ ಬೇಕಾದಂತಹ ಉಪಕಾರವನ್ನು ಮಾಡುವವರಾಗಿದ್ದಾರೆ, ಸಹಾಯವನ್ನು ಮಾಡುವಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ ಅದು ನಿಜವಾಗಲೂ ಒಳ್ಳೆಯ ಸ್ಥಿತಿಯಲ್ಲಿರುವುದು ಅನ್ನೋದಕ್ಕೆ ಅರ್ಥ. ಅಂದರೆ ಏನು? ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನೆಮ್ಮದಿಯಿಂದ ಇದ್ದೀವಿ, ಏನಾದರೂ ತೊಂದರೆ ಬರಲಿಕ್ಕಿದೆ ಅಂತ ಗೊತ್ತಾದ್ರೇ ನಮಗೆ ಸಹಾಯ ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಅಂತಂದರೆ ಸಾಕು. ಇದು ನಿಜವಾಗಲೂ ನಾವು ಒಳ್ಳೆಯ ಸ್ಥಿತಿಯಲ್ಲಿದ್ದೀವಿ ಅನ್ನೋದಕ್ಕೆ ಅರ್ಥ. ಯಾಕೆ ಅಂತಂದರೆ ಈ ತುಂಬ ಹಣ ಇರುವುದು ಇತ್ಯಾದಿಗಳೆಲ್ಲ ಇರುವುದು ಅದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಒಂದು ಉದಾಹರಣೆ ಇದೆ. ಇಬ್ಬರು ವ್ಯಕ್ತಿಗಳನ್ನು 2 ಕಂಬಗಳಿಗೆ ಕಟ್ಟಿ ಹಾಕಿದ್ದಾರೆ. ಅದರೊಳಗೆ ಒಬ್ಬನನ್ನು ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿದ್ದಾರೆ, ಇನ್ನೊಬ್ಬನನ್ನು ಚಿನ್ನದ ಸರಪಳಿಯಲ್ಲಿ ಕಟ್ಟಿದ್ದಾರೆ. ಇದರೊಳಗೆ ಈ ಕಬ್ಬಿಣದ ಸರಪಳಿಯಲ್ಲಿ ಯಾರನ್ನು ಕಟ್ಟಿದಾರೋ ಇವನ ಆ ಚಿನ್ನದ ಸರಪಳಿಯಲ್ಲಿ ಕಟ್ಟಿದ ವ್ಯಕ್ತಿಯನ್ನು ನೋಡಿಕೊಂಡು ಅವನಿಗಾದರೆ ಚಿನ್ನದ ಸರಪಳಿ ಸಿಕ್ತು, ನನಗೆ ಕಬ್ಬಿಣದ ಸರಪಳಿ ಇದೆ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದ. ಅವನು ಸಹ ಏನು ಮಾಡ್ತಿದ್ದಾನೆ, ನೋಡಿದ್ಯೇನೋ, ನಿನಗಾದರೆ ಕಬ್ಬಿಣ ನನಗಾದರೆ ಚಿನ್ನ ನೋಡಿದ್ಯಾ ಅಂತ ಅವನು ಹೇಳ್ತಿದ್ದಾನೆ. ಏನು ಬೇಕಾದರೂ ಇಲ್ಲಿ ಕಬ್ಬಿಣ ಇರಲಿ ಚಿನ್ನ ಇರಲಿ, ಇಬ್ಬರಿಗೂ ಬಂಧನ ಅನ್ನೋದು ಇದ್ದೇ ಇದೆ. ಆ ಬಂಧನ ಅನ್ನೋದು ಇಬ್ಬರಿಗೂ ಸಮಾನ, ಇಬ್ಬರೂ ಸಹ ಎಲ್ಲಿಗೂ ಹೋಗ್ಲಿಕ್ಕಾಗೋದಿಲ್ಲ, ಸ್ವಾತಂತ್ರ್ಯ ಇಲ್ಲ ಇಬ್ಬರಿಗೂ, ಇಬ್ಬರು ಬಂಧನದೊಳಗೆ ಇದ್ದೇ ಇದ್ದಾರೆ. ಏನು ವ್ಯತ್ಯಾಸ ಅಂದರೆ ಇವನಿಗೆ ಕಬ್ಬಿಣ ಅವನಿಗೆ ಚಿನ್ನ, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಸಮಾನ ಅಷ್ಟೇ, ಏನು ವ್ಯತ್ಯಾಸ ಏನಿಲ್ಲ. ಆದರೆ ನಿಜವಾಗಲೂ ಸ್ವಾತಂತ್ರ್ಯ ಅಂತಂದ್ರೆ ಏನು? ಈ ಕಬ್ಬಿಣದ ಸರಪಳಿಯಲ್ಲಿದ್ದವನಿಗಾದರೆ ಸ್ವಾತಂತ್ರ್ಯ ಇಲ್ಲ, ಚಿನ್ನದಲ್ಲಿದ್ದವನಿಗಾದರೆ ಸ್ವಾತಂತ್ರ್ಯ ಉಂಟು ಅಂತ ಹೇಳೋಕ್ಕಾಗುತ್ತಾ? ಅದು ಸ್ವಾತಂತ್ರ್ಯ ಅಲ್ಲ. ಯಾವುದೇ ಬಂಧನ ಇಲ್ಲದೆ ಇರುವವನು ಯಾರಿರ್ತಾನೋ ಅವನು ನಿಜವಾಗಲೂ ಸ್ವತಂತ್ರ ಅಂತ ಅರ್ಥ. ಆದ್ದರಿಂದ ಇಲ್ಲೂ ಸಹ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಚೆನ್ನಾಗಿರುವುದು, ಒಳ್ಳೆಯ ಸ್ಥಿತಿಯಲ್ಲಿರುವುದು ಅಂತಂದರೆ ಎಲ್ಲರ ಒಂದು ಗೌರವಾದರಗಳಿಗೆ ಪಾತ್ರರಾಗಿ ನಾವು ನಮಗೆ ಅದೇ ಈಗ ಹೇಳಿದಂಗೆ ಎಲ್ಲರ ಒಂದು ಗೌರವಾದರಗಳಿಗೆ ಪಾತ್ರರಾಗಿ ನೆಮ್ಮದಿಯಿಂದ ಇರುವುದು ಅನ್ನೋದೇನಿರುತ್ತೋ ಅದು ನಿಜವಾಗಲೂ ಸಹ ಒಳ್ಳೆಯ ಸ್ಥಿತಿಯಲ್ಲಿರುವುದು ಅನ್ನೋ ಮಾತಿನ ಅರ್ಥ. ಆದ್ದರಿಂದ ಈ ರೀತಿಯಾಗಿ ಇದಕ್ಕೆ ಬಗ್ಗೆ ನಾವು ಯೋಚನೆ ಮಾಡಿ ಈ ಒಂದು ಧರ್ಮದ ಆಚರಣೆ ಬಗ್ಗೆ ನಾವು ಯೋಚನೆ ಮಾಡಿದರೆ ನಮಗೆ ಬೇಕಾದ್ದೆಲ್ಲವೂ ಸಹ ಯಾವುದೋ ಒಂದು ರೀತಿಯಲ್ಲಿ ಖಂಡಿತ ಭಗವಂತ ಕೊಡ್ತಾನೆ. ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಈ ರೀತಿಯಾದಂತಹ ಒಂದು ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಂಡಾಗ ಜೀವನ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಈ ಒಂದು ಪರಂಪರೆ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ಹೊಂದಬೇಕು, ಇದರ ಬಗ್ಗೆ ಒಂದು ದೃಢವಾದಂತಹ ನಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಮತ್ತು ನಾವು ಮಾಡಬೇಕು, ಈಗ ಹೇಳಿದಂಗೆ ನಮ್ಮ ಕೆಲಸಗಳನ್ನೆಲ್ಲದನ್ನೂ ಸಹ ನಾವು ಚೆನ್ನಾಗಿ ಮಾಡಬೇಕು. ತದ್ವಾರ ಇದಕ್ಕೆ ನಾವು ಪ್ರಾಧಾನ್ಯ ಕೊಟ್ಟಿದ್ದೀವಿ ಅಂತಂದರೆ ಇನ್ನು ಉಳಿದಿದ್ದೆಲ್ಲವೂ ಸಹ ತಾನಾಗಿಯೇ ನಮಗೆ ಪ್ರಾಪ್ತವಾಗುತ್ತೆ. ಈ ಒಂದು ಧರ್ಮದ ವೈಶಿಷ್ಟ್ಯದ ಬಗ್ಗೆ, ಇದರ ಮಹತ್ವದ ಬಗ್ಗೆ ಪ್ರತಿಯೊಬ್ಬರೂ ಸಹ ತಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕು. ಇದಿಲ್ಲ, ಈಗಿನ ಕಾಲದಲ್ಲಿ ತುಂಬ ಜನರಿಗೆ ಅದಿಲ್ಲ. ಧರ್ಮದ ಬಗ್ಗೆ ಸಾಮಾನ್ಯವಾದ ತಿಳುವಳಿಕೆ ಇದೆ ಹೊರತು ದೃಢವಾದಂತಹ ತಿಳುವಳಿಕೆ ಯಾರಿಗೂ ಸಹ ಇಲ್ಲ. ಅದಿಲ್ಲದೆ ಇರುವುದರಿಂದಲೇ ಇಷ್ಟೆಲ್ಲ ತೊಂದರೆಗಳು ಬರ್ತಾ ಇದೆ. ವಾಸ್ತವವಾಗಿ ನಮ್ಮ ಇತಿಹಾಸ ಏನು, ನಮ್ಮ ಧರ್ಮದ ವೈಶಿಷ್ಟ್ಯ ಏನು, ಇದನ್ನು ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಹೇಳಿಕೊಡಬೇಕು. ಆದರೆ ಇವಾಗೆಲ್ಲ ಏನಾಗಿದೆ, ಈಗ ಮಕ್ಕಳನ್ನೆಲ್ಲ ಶಾಲೆ ಕಳಿಸ್ತಾ ಇದ್ದಾರೆ. ಶಾಲೆ ಕಳಿಸೋದು, ಅಲ್ಲಿ ಏನೋ ಒಂದು ಇತಿಹಾಸ ಹೇಳ್ಕೊಡ್ತಾರೆ. ಏನು ಇತಿಹಾಸ ಹೇಳ್ಕೊಡ್ತಾರೆ? ನಿಜವಾಗಲೂ
ನಿಜವಾದ ಇತಿಹಾಸ ಏನಿದೆಯೋ ಅದನ್ನೆಲ್ಲ ಅಲ್ಲಿ ಹೇಳ್ಕೊಡ್ತಿದ್ದಾರಾ ಅಂತ ನೀವು ಕೇಳಿದರೆ, ಪ್ರಶ್ನೆ ಕೇಳಿದರೆ ಹೌದು ಅಂತ ಉತ್ತರ ಬರುವುದಿಲ್ಲ, ಉತ್ತರ ಕೊಡಲಿಕ್ಕಾಗುವುದಿಲ್ಲ. ನಿಜವಾಗಲೂ ಏನು ನಡೆದಿದೆ, ನಿಜವಾದ ಇತಿಹಾಸವನ್ನು ಹೇಳ್ತಿದ್ದಾರಾ ಇಲ್ವಾ ಅಂತ ಕೇಳಿದರೆ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬರುವುದಿಲ್ಲ. ಆ ರೀತಿಯಾಗಿದೆ. ಹಾಗಾಗಿ ಶಾಲೆ ಕಳಿಸೋದು ಅದು ಬೇರೆ ವಿಷಯ. ಆದರೆ ಮಕ್ಕಳಿಗೆ ವಿಶೇಷವಾಗಿ ಈ ವಿಚಾರಗಳ ಬಗ್ಗೆ ಹೇಳ್ಕೊಡ್ಬೇಕು, ಪ್ರತ್ಯೇಕವಾಗಿ ಹೇಳ್ಕೊಡ್ಬೇಕು. ಅದಕ್ಕೊಂದಿಷ್ಟು ಸಮಯವನ್ನು ಖಂಡಿತ ಇಟ್ಕೊಳ್ಳೇಬೇಕು. ಪ್ರತಿ ದಿವಸ ಪ್ರತಿಯೊಂದು ಮನೆಯಲ್ಲೂ ಸಹ ಈ ಒಂದು ಧರ್ಮದ ಶಿಕ್ಷಣ ಅನ್ನೋದು ಎಲ್ರಿಗೂ ಸಿಗಬೇಕು. ಇದು ಪ್ರತಿಯೊಂದು ನಿಯಮವಾಗಿ ಇದು ಖಂಡಿತ ಪ್ರತಿಯೊಂದು ಮನೆಯಲ್ಲೂ ಸ್ವಲ್ಪ ಸಮಯ ಆಗಲೇಬೇಕು. ಖಂಡಿತ ಇದಾಗಲೇಬೇಕು. ಹಾಗೆ ತಂದೆ ತಾಯಿಗಳು ಮಾಡಲೇಬೇಕು. ಇದು ಅವರ ಕರ್ತವ್ಯ. ತಂದೆ ತಾಯಿಗಳ ಖಂಡಿತವಾಗಿ ಇದೊಂದು ಕರ್ತವ್ಯ ಅನ್ನೋದು ಇದ್ದೇ ಇದೆ. ನಾನು ತುಂಬ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ಕೆಲವರೆಲ್ಲ ಹೇಳ್ತಾರೆ ಏನಂತಂದರೆ, ಅಲ್ಲ ನಮ್ಮ ಮಕ್ಕಳು ನಾವು ಹೇಳೋದು ಕೇಳುವುದಿಲ್ಲ ಅಂತ ಹೇಳ್ತಿರ್ತಾರೆ, ಮಕ್ಕಳು ನಾವು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಹೇಳ್ತಿರ್ತಾರೆ, ಅವರಿಗೆಲ್ಲ ಇದೆಲ್ಲ ಹೇಳ್ಕೊಡೋದು ಹೇಗೆ ಅಂತ ಹೇಳ್ತಿರ್ತಾರೆ. ಆದರೆ ಅವರು ಹೇಳಿದ್ದನ್ನು ಕೇಳ್ತಾರೆ, ಕೇಳಬೇಕು, ಇನ್ನೊಂದು ಮಾರ್ಗ ಇಲ್ಲ. ನೀವು ಹೇಳಿದ್ದನ್ನು, ತಂದೆ ತಾಯಿಗಳು ಹೇಳಿದ್ದನ್ನು ಮಕ್ಕಳು ಕೇಳ್ತಾರೆ, ಖಂಡಿತ ಕೇಳಲೇಬೇಕು. ಈ ತಂದೆ ತಾಯಿಗಳು ಹೇಳಿದ್ದನ್ನು ಕೇಳುವುದಿಲ್ಲ, ಸರಿ ಆಯಿತು, ಬಿಟ್ಬಿಡಿ ಅಲ್ಲಿಗೆ. ಹಾಗಿದ್ರೆ ಯಾರು ಹೇಳಿದ್ದು ಕೇಳ್ತಾರೆ, ಯಾರು ಹೇಳಿದ್ದು ಕೇಳೋದಿಲ್ಲ. ತಂದೆ ತಾಯಿಗಳು ಬಿಟ್ಟು ಬೇರೆ ಜನರ ಒಂಥರ ಸಂಪರ್ಕನೇ ಇಲ್ಲ ಮಕ್ಕಳಿಗೆ. ಹಿಂದಿನ ಕಾಲದಲ್ಲಾದರೂ ಒಂಥರ ಎಲ್ಲರ ಒಂದು ಸಂಪರ್ಕ ಹಾಗೆಲ್ಲ ಇರ್ತಿತ್ತು. ಇವಾಗ ಹಾಗಲ್ಲ. ಯಾರಾದರೂ ಸಂಪರ್ಕ ಮಾಡಬೇಕು ಅಂತಂದರೆ ಸುಮ್ಮನೆ ಫೋನ್ ಬಿಟ್ಟರೆ ಇನ್ಯಾವುದೂ ಇಲ್ಲ, ಮೊಬೈಲ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ನೇರವಾಗಿ ಇನ್ನೊಬ್ಬರ ಜೊತೆಗೆ ಮಾತನಾಡುವುದು, ಕೂತ್ಕೊಂಡು ಮಾತನಾಡುವುದು ಅನ್ನೋದೇ ಇಲ್ಲ. ಎಲ್ಲ ಕೂತ್ಕೊಂಡ್ರೂ ಸಹ ಕೆಲವು ಕಡೆ ಜನ ಎಲ್ಲ ಸೇರಿರ್ತಾರೆ. ನಾನು ಅಲ್ಲೆಲ್ಲ ನೋಡ್ತಿರ್ತೀನಿ, ಜನ ಎಲ್ಲ ಸೇರಿದ್ದಾರೆ, ಒಂದು 20-25 ಜನ ಸೇರಿದ್ದಾರೆ. ಆದರೆ ಅವರವರಲ್ಲಿ ಮಾತಾಡ್ಕೊಳ್ತಾ ಇಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಕೈಯಲ್ಲಿ ಫೋನ್ ಹಿಡ್ಕೊಂಡು ಫೋನನ್ನು ನೋಡ್ತಿದ್ದಾರೆ. ಫೋನ್ನಲ್ಲಿ 100 ಜನರ ಜೊತೆ ಮಾತಾಡ್ತಾರೆ, ಆದರೆ ಪಕ್ಕದಲ್ಲಿದ್ದವನ ಜೊತೆಗೆ ಮಾತ್ರ ಮಾತಾಡ್ತಿಲ್ಲ. ಎಲ್ಲ ಸೇರಿದ್ದಾರೆ. ಈ ಥರ ಪರಿಸ್ಥಿತಿ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಅವರು ಕೇಳ್ತಾರೆ, ಕೇಳಬೇಕು, ಕೇಳುವ ಹಾಗೆ ನೀವು ಮಾಡಿಕೊಳ್ಬೇಕು. ಅಲ್ಲ ಅದು ಹೇಗೆ ಅಂತಂದರೆ, ಅದು ಹೇಳಿಕೊಟ್ರೆ ಬರುವಂತಹದ್ದಲ್ಲ. ಆ ಚಾತುರ್ಯ ನಿಮಗೆ ಬರಬೇಕು. ತಂದೆ ತಾಯಿಗಳಿಗೆ ಆ ಚಾತುರ್ಯ ತಾನಾಗಿಯೇ ಬರಬೇಕು. ಆ ಚಾತುರ್ಯವನ್ನು ಅವರೇ ಬೆಳೆಸ್ಕೊಳ್ಬೇಕು. ಚಿಕ್ಕ ವಯಸ್ಸಿನಿಂದ ಅವರಿಗೆ ಅದನ್ನು ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಿನಿಂದ ಅದನ್ನು ತಯಾರು ಮಾಡಿದಾಗ, ಆ ರೀತಿಯಾಗಿ ತಯಾರು ಮಾಡಿದಾಗ ಮಾತ್ರ ಅವರಿಗೆ ಬರುತ್ತೆ. ಕೆಲವರು ಹೇಳ್ಬೋದು, ಅಲ್ಲ ಇದೆಲ್ಲ ಹೇಳಿದಷ್ಟೆಲ್ಲ ಸುಲಭ ಅಲ್ಲ ಅಂತ ಕೆಲವರು ಹೇಳ್ಬೋದು. ಹೌದು, ಹೇಳಿದಷ್ಟು ಸುಲಭ ಅಲ್ಲ, ಆದರೆ ಕಷ್ಟಪಡಲೇಬೇಕು. ಎಷ್ಟೋ ವಿಷಯಗಳಿಗೆ ಕಷ್ಟಪಡ್ತಾನೆ ಇದ್ದೀವಿ ತಾನೇ ಜೀವನದಲ್ಲಿ. ಸರಿ, ಇದು ಹೇಳಿದಷ್ಟು ಸುಲಭ ಅಲ್ಲ ಅಂತಂದರೆ, ಹಾಗಿದ್ರೆ ಲೋಕದಲ್ಲಿ ವ್ಯವಹಾರ ಮಾಡೋದು ಮಾತ್ರ ಹೇಳಿದಷ್ಟು ಸುಲಭನಾ? ಎಲ್ಲದೂ ಕಷ್ಟನೇ. ಯಾವುದೇ ಕೆಲಸವನ್ನು ಲೋಕದಲ್ಲಿ ಹೋಗಿ ನಾವು ಮಾಡಬೇಕು ಅಂತಂದರೆ ಅದರೊಳಗೆ ಕಷ್ಟ ಅನ್ನೋದು ಇದ್ದೇ ಇದೆ. ಅದರ ಜೊತೆಗೆ ಹೋಲಿಸಿದರೆ ಇದು ದೊಡ್ಡ ಕಷ್ಟ ಏನಲ್ಲ. ಈ ರೀತಿಯಾಗಿ ಮಾಡೋದು ತುಂಬ ಕಷ್ಟ ಏನಲ್ಲ. ಆದ್ದರಿಂದ ಯಾವ ಕೆಲಸವೂ ಹೇಳಿದಷ್ಟು ಸುಲಭ ಅಲ್ಲ ಲೋಕದಲ್ಲಿ. ಆದ್ದರಿಂದ ಈ ಎಲ್ಲ ಕೆಲಸ, ಏನೇ ಕೆಲಸವನ್ನು ಮಾಡಬೇಕಾದ್ರೂ ಅದು ಕಷ್ಟಪಡಲೇಬೇಕು. ಇವತ್ತಿನ ಕಾಲದಲ್ಲಂತೂ ನಿದ್ರೆ ಮಾಡಲಿಕ್ಕೂ ಕಷ್ಟಪಡಬೇಕು. ಮಾಮೂಲಿ ಆಗಾದರೆ ನಿದ್ರೆನೂ ಅಷ್ಟು ಸುಲಭವಾಗಿ ಕಷ್ಟಪಡದೆ ಬರ್ತಾ ಇಲ್ಲ ಯಾರಿಗೂ ಸಹ ನಿದ್ರೇನು. ಆದ್ದರಿಂದ ನಿದ್ರೆ ಬರಬೇಕಾದ್ರೂ ಕಷ್ಟಪಡಲೇಬೇಕು ಅಂತ ಆಗಿದೆ. ಹಾಗಿರಬೇಕಾದ್ರೆ ಇನ್ನಿದಕ್ಕೆ ಕಷ್ಟಪಡಲೇಬೇಕು ಅಂತ ಪ್ರತ್ಯೇಕವಾಗಿ ಹೇಳುವುದೇ ಬೇಡ. ಆದ್ದರಿಂದ ಇಲ್ಲಿ ಈ ಒಂದು ಕೆಲಸವನ್ನು ಖಂಡಿತ ಪ್ರತಿಯೊಬ್ಬರು ಮಾಡಬೇಕು. ಆ ಒಂದು ಚಾತುರ್ಯವನ್ನು ಅವರೇ ಬೆಳೆಸ್ಕೊಳ್ಬೇಕು. ಆದ್ದರಿಂದ ಕಷ್ಟ ಆಗುತ್ತೆ ಅಂದರೆ ಕಷ್ಟ ಆಗೇ ಆಗುತ್ತೆ, ಕಷ್ಟಪಡಲೇಬೇಕು, ಇನ್ನೊಂದು ಮಾರ್ಗ ಇಲ್ಲ. ಯಾಕೆ ಅಂತಂದರೆ, ನೀವು ಹೇಳಿದ್ದು ಕೇಳುವುದಿಲ್ಲ, ಬೇರೆ ಯಾರು ಹೇಳಿದ್ದು ಕೇಳುವುದಿಲ್ಲ ಅಂತಂದರೆ ಅಲ್ಲಿ ಒಬ್ಬ ಮನುಷ್ಯ ಯಾರು ಹೇಳಿದ್ದನ್ನೂ ಕೇಳದೆ ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ ಅಂತಂದರೆ ಆವಾಗ ಅವನು ಆಮೇಲೆ ಏನಾಗ್ತಾನೆ ಅಂತಂದರೆ, ಯಾರೂ ಅವನ್ನೇನು ಮಾಡಲಿಕ್ಕಾಗೋದಿಲ್ಲ, ಇಷ್ಟ ಬಂದಂಗೆ ಏನೇನೋ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಏನೇನೋ ಮಾಡಲಿಕ್ಕೆ ಹೋಗಿ ಕೊನೆಗೆ ಅನರ್ಥಕ್ಕೆ ಒಳಗಾಗ್ತಾನೆ. ಆದ್ದರಿಂದ ಮನುಷ್ಯ ಅಂದಮೇಲೆ ಅವನಿಗೆ ಹೇಳುವವರು ಕೆಲವರು ಜನ ಇರಲೇಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವರು ಆ ಥರದವರು ಇರಲೇಬೇಕು. ಒಬ್ಬರಾದರೂ ಆ ಥರದವರು ಇರಲೇಬೇಕು. ಯಾಕಂದರೆ ಯಾವ ಮನುಷ್ಯನೂ ಸಹ ಎಲ್ಲ ವಿಚಾರಗಳನ್ನು ತಾನಾಗೇ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಎಷ್ಟು ಬುದ್ಧಿಶಾಲಿಯಾಗಿದ್ದರೂ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಬೋದೇ ಹೊರತು ಇನ್ನೂ ಅನೇಕ ವಿಷಯಗಳು ಇನ್ನೊಬ್ಬರು ಹೇಳಿಕೊಟ್ಟಾಗ ಮಾತ್ರವೇ ತಿಳ್ಕೊಳ್ಳಿಕ್ಕೆ ಅನೇಕ ವಿಷಯಗಳು ಮನುಷ್ಯನಿಗೆ ಇದ್ದೇ ಇರುತ್ತೆ. ಇವನು ತುಂಬ ಬುದ್ಧಿಶಾಲಿ, ಅದು ಬೇರೆ ವಿಷಯ. ಆದರೆ ಹಾಗಂತ ಹೇಳಿ ಕೇವಲ ಇವನ ಬುದ್ಧಿಯಿಂದಲೇ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದು ಅಂತ ಮಾತ್ರ ಹಾಗಾಗುವುದಿಲ್ಲ. ಕೆಲವೊಂದು ವಿಷಯಗಳು ಇದ್ದೇ ಇರುತ್ತೆ. ಅದನ್ನು ಇನ್ನೊಬ್ಬರ ಮೂಲಕವಾಗಿ ಗುರುಗಳಿಂದನೋ ಹಿರಿಯರಿಂದಲೋ ಮಾತ್ರವೇ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಆದರೆ ವ್ಯತ್ಯಾಸ ಏನು, ತುಂಬ ಬುದ್ಧಿಶಾಲಿಯಾಗಿದ್ದವನಿಗೆ ಒಂದು ಸಲ ಹೇಳ್ಕೊಟ್ಬಿಟ್ರೆ ಸಾಕು, ಅಥವಾ ಸ್ವಲ್ಪ ಹೇಳ್ಕೊಟ್ರೆ ಸಾಕು, ಉಳಿದಿದ್ದನ್ನೆಲ್ಲ ಅವನ ಅರ್ಥ ಮಾಡ್ಕೊಳ್ತಾನೆ, ಅವನೇ ಕಲ್ತ್ಕೊಂಡು ಬಿಡ್ತಾನೆ. ಬೇರೆಯವರಿಗಾದರೆ ಸ್ವಲ್ಪ ಜಾಸ್ತಿ ಹೇಳಬೇಕಾಗಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಹಾಗಂತೇಳಿ ಹೇಳ್ಕೊಡುವುದೇ ಬೇಡ, ಹೇಳ್ಕೊಡ್ಬೇಕಾಗೇ ಇಲ್ಲ, ಅವನಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಮಾತ್ರ ಹಾಗಿರುವುದಿಲ್ಲ. ಕೆಲವು ವಿಷಯಗಳು ಮಾತ್ರ ಆ ಥರ ಇರ್ಬೋದು ಅಷ್ಟೇ. ಆದರೆ ಇನ್ನೊಬ್ಬರು ಹೇಳಿಕೊಟ್ಟಾಗ ಮಾತ್ರವೇ ತಿಳ್ಕೊಳ್ಳುವಂತಹ ವಿಚಾರಗಳು ಪ್ರಪಂಚದಲ್ಲಿ ಖಂಡಿತ ಇದ್ದೇ ಇರುತ್ತೆ. ಆದ್ದರಿಂದ ಅವರಿಗೆ ಈ ಎಲ್ಲ ವಿಷಯಗಳನ್ನು ಸಹ ಹೇಳ್ಕೊಡ್ಬೇಕು. ಆ ರೀತಿಯಾಗಿ ಅವರನ್ನು ತಯಾರು ಮಾಡಬೇಕು ಮಕ್ಕಳನ್ನು.
ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಮುಂದಿನ ಕಾಲಕ್ಕೆ, ಮುಂದಿನ ಭವಿಷ್ಯ ಎಲ್ಲರಿಗೂ ಸಹ ಚೆನ್ನಾಗಿರಬೇಕು ಅಂತಂದರೆ ಆ ಮಕ್ಕಳನ್ನು ವಿಶೇಷವಾಗಿ ತಯಾರು ಮಾಡಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಲೌಕಿಕವಾಗಿಯೂ ಅವರನ್ನು ಓದಿಸಿ, ತುಂಬ ಚೆನ್ನಾಗಿ ಓದಿಸ್ಬೋದು, ಅದೆಲ್ಲ ಒಳ್ಳೆಯದೇ. ಅದಕ್ಕೆ ಶಾಸ್ತ್ರವು ಸಹ ಏನು ಹೇಳಿದೆ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಅಂತ ಶಾಸ್ತ್ರವೇ ಹೇಳಿದೆ. ಅಂದರೆ ಇದರ ತಾತ್ಪರ್ಯ ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ, ವಿದ್ಯಾರ್ಜನೆಯನ್ನು ಮಾಡುವಾಗ, ಧನ ಸಂಪಾದನೆಯನ್ನು ಮಾಡುವಾಗ ಯಾವತ್ತೂ ಸಹ ಪರಿಮಿತಿಯನ್ನು ಇಟ್ಟುಕೊಳ್ಳಬೇಡಿ ಅಂತ ಇದೆ ಈ ಮಾತಿನ ತಾತ್ಪರ್ಯ. ಅಜರಾಮರವತ್, ಇದಕ್ಕೊಂದು ಪರಿಮಿತಿಯನ್ನು ತಾತ್ಪರ್ಯ. ಇದರ ತಾತ್ಪರ್ಯ ಏನು ಅಂತಂದರೆ, ಜ್ಞಾನ ಸಂಪಾದನೆಯನ್ನು ಮಾಡುವಾಗ, ಧನ ಸಂಪಾದನೆಯನ್ನು ಮಾಡುವಾಗ ಒಂದು ಪರಿಮಿತಿಯನ್ನು ಯಾವತ್ತೂ ಸಹ ಇಟ್ಕೊಳ್ಬಾರದು. ಅಂದರೆ ಎಷ್ಟು ವಿದ್ಯಾರ್ಜನೆ ಮಾಡಿದರೂ ಸಾಕಾಗುವುದಿಲ್ಲ ಅನ್ನೋ ಭಾವನೆಯಲ್ಲೇ ಮಾಡಿ. ಯಾಕೆಂತಂದರೆ ಯಾವ ವಿದ್ಯೆ ಯಾವ ಕಾಲದಲ್ಲಿ ಯಾವಾಗ ನಮಗೆ ಉಪಯೋಗ ಬರುತ್ತೋ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಆದಷ್ಟು ಜ್ಞಾನ ಸಂಪಾದನೆಯನ್ನು ಮಾಡಲೇಬೇಕು. ಸಾಕು, ಇಷ್ಟ ಓದಾಯ್ತಲ್ಲ ಸಾಕು ಅಂತ ಹಾಗೆ ಯಾವತ್ತೂ ಸಹ ಮಾಡಬಾರದು ಅನ್ನೋದು ಇದರ ಅರ್ಥ. ಹಾಗೆ ಧನ ಸಂಪಾದನೆ ವಿಷಯದಲ್ಲೂ ಹಾಗೇನೆ, ಎಷ್ಟು ಸಂಪಾದನೆ ಮಾಡಿ ಇಷ್ಟ ಆಯ್ತಲ್ಲ ಸಾಕು ಅಂತ ಹೇಳಬಾರದು. ಆದಷ್ಟು ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ಧನ ಸಂಪಾದನೆ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದರೆ ಹಾಗಂತ ಹೇಳಿ ಒಳ್ಳೆ ಮಾರ್ಗ, ಮತ್ತು ತಪ್ಪಾದ ಮಾರ್ಗಕ್ಕೆ ಹೋಗಬಾರ್ದು. ತಪ್ಪಾದ ಮಾರ್ಗಕ್ಕೆ ಹೋಗಿಬಿಟ್ರೆ ಮತ್ತೆ ಸಂಪಾದನೆ ಮಾಡಿದ್ದು ನಮ್ಮ ಕೈಗೆ ಸಿಗೋದಿಲ್ಲ. ಆದ್ದರಿಂದ ಒಳ್ಳೆ ಮಾರ್ಗ ಅದಂತೂ, ಆ ಮಾತಂತೂ ಅದನ್ನು ಮರಿಬಾರ್ದು. ಅದರಿಂದ ಒಳ್ಳೆ ಮಾರ್ಗದಲ್ಲಿ ಹೋಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಪಾದನೆ ಮಾಡಲೇಬೇಕು. ಅದರಲ್ಲಿ ಯಾವತ್ತೂ ಸಹ ಪರಿಮಿತಿಯನ್ನು ಹಾಕ್ಕೊಳ್ಬಾರದು ಅಂತ ಹೇಳಿದೆ ಶಾಸ್ತ್ರ. ಅದರಿಂದ ಅಜರಾಮರವತ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪರಿಮಿತಿಯನ್ನು ಇಟ್ಕೊಳ್ಳದೆ ಚೆನ್ನಾಗಿ ಸಂಪಾದನೆ ಮಾಡಿ, ಜ್ಞಾನ ಸಂಪಾದನೆ ಮತ್ತು ಧನ ಸಂಪಾದನೆ ಎರಡನ್ನೂ ಸಹ ಚೆನ್ನಾಗಿ ಮಾಡಿ ಆಮೇಲೆ ಏನು ಮಾಡಬೇಕು ಅಂತಂದರೆ, ಈ ಎರಡನ್ನೂ ಸಹ ಒಳ್ಳೆಯ ಕೆಲಸಗಳಿಗೋಸ್ಕರ, ನಮಗೆ ಸಿಕ್ಕಿರುವಂತಹ ಜ್ಞಾನ, ನಮ್ಮ ಹತ್ರ ಇರುವಂಥ ನಾವು ಸಂಪಾದನೆ ಮಾಡಿರುವಂತಹ ಧನ, ಇದನ್ನೆಲ್ಲದನ್ನು ಸಹ ಒಳ್ಳೆಯ ಕೆಲಸಗಳಿಗೋಸ್ಕರ ವಿನಿಯೋಗ ಮಾಡಿ ಅಂತ ಹೇಳ್ತಿದೆ. ಆ ಒಳ್ಳೆಯ ಕೆಲಸಗಳನ್ನು ಮಾಡುವ ಹೊತ್ತಿಗೆ ಹೇಗೆ ಮಾಡಬೇಕು ಅಂತಂದರೆ, ಅದಕ್ಕೆ ಶಾಸ್ತ್ರದಲ್ಲಿ ಮುಂದಿನ ಮಾತು, ಈ ಶ್ಲೋಕದ ಮುಂದಿನ ಮಾತು, ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ ಹೇಳಿದ್ದಾರೆ. ಅಂದರೆ ಏನಿದರ ಅರ್ಥ, ಯಮಧರ್ಮ ಮೊದಲನೇ ಎರಡು ಕೆಲಸಗಳು ಏನಿದೆಯೋ, ಧನ ಸಂಪಾದನೆ ಮಾಡುವುದು, ಜ್ಞಾನ ಸಂಪಾದನೆ ಮಾಡುವುದು ಅನ್ನೋದೇನಿದೆಯೋ ಅದನ್ನು ಮಾತ್ರ ಯಾವಾಗಲೂ ಮಾಡ್ತಾನೇ ಇರಬೇಕು. ನನಗೆ ಜೀವನದಲ್ಲಿ ಒಂದು ಪರಿಮಿತಿ ಅನ್ನೋದಿಲ್ಲ. ಯಾವಾಗಲೂ ನಾನು ಇದನ್ನು ಮಾಡಲೇ, ಇವತ್ತು ಇದನ್ನು ಓದಬೇಕು, ನಾಳೆ ಅದನ್ನು ಓದಬೇಕು, ಆಮೇಲೆ ಇದನ್ನು ಓದಬೇಕು ಅಂಥೇಳಿ ಹಾಗೆ ಓದ್ತಾನೇ ಇರಬೇಕು, ಸಂಪಾದನೆ ಮಾಡ್ತಾನೇ ಇರಬೇಕು. ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಮಾತ್ರ ಹೇಗೆ ಮಾಡಬೇಕು ಅಂತ ಕೇಳಿದರೆ, ಇವತ್ತಿನ ಈ ಕ್ಷಣ ಬಿಟ್ಟರೆ ಮುಂದಿನ ಕ್ಷಣ ನನಗಿರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಿದೆ ಶಾಸ್ತ್ರ. ಅಂದರೆ ಏನಾದರೂ ಅರ್ಥ, ಈ ಕ್ಷಣ ನಾನಿದ್ದೀನಿ, ಮುಂದಿನ ಕ್ಷಣದಲ್ಲಿ ಏನಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಮಾಡಬೇಕಾದ ಒಳ್ಳೆಯ ಕೆಲಸವನ್ನು ಈ ಕ್ಷಣದಲ್ಲೇ ಮಾಡಬೇಕು. ಮುಂದಿನ ಕ್ಷಣದಲ್ಲಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಇರುತ್ತೋ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಮುಂದಿನ ಕ್ಷಣದ ಬಗ್ಗೆ ಮಾತಾಡದೆ ಒಳ್ಳೆಯ ಕೆಲಸವನ್ನು ಈಗ ಮಾಡಲಿಕ್ಕೆ ಸಂದರ್ಭ ಬಂತ, ಇದನ್ನು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಹೇಳಬಾರದು ಅನ್ನೋದು ಆ ಒಂದು ಮಾತಿನ ಅರ್ಥ. ಅಂದರೆ ಆ ಗೃಹೀತ ಇವ ಕೇಶ, ಆ ಯಮಧರ್ಮರಾಜ ನಮ್ಮ ಕೂದಲನ್ನು ಹಿಡ್ಕೊಂಡೇ ಇದ್ದಾನೆ, ಸದಾಕಾಲ ನಮ್ಮ ಹಿಂದುಗಡೆನೇ ಇದ್ದಾನೆ. ಯಾವತ್ತು ನಮ್ಮನ್ನು ಅವನ ಕಡೆಗೆ ಹೇಳ್ಕೊಂಡು ಬಿಡ್ತಾನೋ ಹೇಳೋಕ್ಕಾಗೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಅವನು ಆ ಕೆಲಸವನ್ನು ಮಾಡ್ತಾನೆ, ಮಾಡಲಿಕ್ಕೆ ತಯಾರಾಗಿ ನಮ್ಮ ಜೊತೆಗೇ ಇದ್ದಾನೆ. ಆದ್ದರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಅವನು ಮಾಡ್ಬೋದು. ಅವನು ಅದನ್ನು ಮಾಡುವುದರೊಳಗೇ ನಾನು ಈ ಕೆಲಸವನ್ನು ಮಾಡಬೇಕು. ಯಾವ ಕ್ಷಣದಲ್ಲಿ ಅವನು ಹಾಗೆ ಮಾಡ್ತಾ ಮುಂದಿನ ಕ್ಷಣದಲ್ಲಿ ಬೇಕಾದರೂ ಮಾಡ್ಬೋದು. ಈಗ ಯಾವ ಕ್ಷಣದಲ್ಲಿದ್ದೀವೋ ಅದರ ಮುಂದಿನ ಕ್ಷಣದಲ್ಲೇ ಆ ಕೆಲಸವನ್ನು ಅವನು ಬೇಕಾದರೂ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಇದನ್ನು ಮಾಡಬೇಕು ಅಂತ. ಅಂದರೆ ಇದರ ಅರ್ಥ ಏನು, ಈಗ ಎಲ್ರಿಗೂ ಹಿಂಗೆ ಹೇಳಿದ ತಕ್ಷಣ ಎಲ್ರಿಗೂ ಹೆದರಿಕೆ ಆಗಿಬಿಡುತ್ತೆ. ಹಾಗಾದರೆ ಅಂದರೆ ಈಗ ಏನಾದರೂ ಆಗಿಬಿಡುತ್ತಾ, ನಾವು ಇಲ್ಲಿಂದ ಮನೆಗೆ ಹೋಗೋದ್ರೊಳಗೆ ಏನಾದರೂ ಆಗಿಬಿಡುತ್ತೇನೋ ಅದು ಇದು ಅಂತ ಹೆದರಿಕೆ ಆಗಿಬಿಡುತ್ತೆ. ಅದೇನು ಹೆದರಬೇಕಾಗಿಲ್ಲ. ಹಾಗೇನು ಅಂದರೆ ಏನು ಹಾಗಿದ್ರೆ ಮುಂದೆನೇನೋ ಆಗಿಬಿಡುತ್ತಾ ನಮಗೆ ಅಂತ ಏನು ಹೆದರಬೇಕಾಗಿಲ್ಲ, ಏನಾಗುವುದಿಲ್ಲ. ಯಾರಿಗೆ ಯಾವ ಸಮಯ ಇರುತ್ತೋ ಆ ಸಮಯದಲ್ಲೇ ಅದಾಗುತ್ತೆ, ಅದು ಬೇರೆ ವಿಷಯ. ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸಂದರ್ಭ ಬಂದಾಗ ವಿಳಂಬ ಮಾಡಬಾರದು ಅನ್ನೋದು ಮಾತ್ರವೇ ಇದರ ತಾತ್ಪರ್ಯ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಹೇಳಬಾರದು. ಹಾಗೆ ನಿಜವಾಗ್ಲೂ ಅವನು ನಮ್ಮ ಹಿಂದುಗಡೆ ನಿಂತಿದ್ದಾನೆ ಯಮಧರ್ಮರಾಜ, ಬೇರೆ ಕೆಲಸ ಇಲ್ವಾ ಯಮನಿಗೆ, ನಾವೆಲ್ಲಿ ಹೋಗ್ತೀವಿ ನಮ್ಮ ಹಿಂದುಗಡೆನೇ ಬರಲಿಕ್ಕೆ, ಹಾಗೆ ನಮ್ಮ ಹಿಂದುಗಡೆ ಬರುವ ಅವಶ್ಯಕತೆ ಇಲ್ಲ. ಅವನು ಎಲ್ಲಿರ್ತಾನೋ ಅಲ್ಲಿಂದಲೇ ಆ ಕೆಲಸವನ್ನು ಮಾಡ್ತಾನೆ. ಅಂದರೆ ನಮ್ಮ ಹಿಂದುಗಡೆನೇ ನಿಂತ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಇದರ ತಾತ್ಪರ್ಯ ಏನು ಅಂತಂದರೆ, ಹೀಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿ ಬಂದಾಗ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಅದನ್ನು ಮುಂದೂಡಬಾರದು. ಎಷ್ಟು ಸಾಧ್ಯವೋ ಅಷ್ಟು ತಕ್ಷಣವೇ ಆ ಕೆಲಸವನ್ನು ಮಾಡಬೇಕು ಅಂತ ಶಾಸ್ತ್ರವು ಹೇಳ್ತಾ ಇದೆ. ಆದ್ದರಿಂದ ನಾವು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ಆದರೆ ಅಂತಿಮವಾದ ನಮ್ಮ ಲಕ್ಷ್ಯ ಏನಿರಬೇಕು ಅಂತಂದರೆ ಈ ಧರ್ಮಾಚರಣೆ ಅನ್ನೋದು ಇರಬೇಕು. ಯಾಕೆ ಅಂತಂದರೆ ಅದೆಲ್ಲವುದರ ಫಲ ಪರಿಮಿತ, ಅದೆಲ್ಲವುದರ ಫಲ ತಾತ್ಕಾಲಿಕ, ಆದರೆ ಇದರ ಫಲ ಮಾತ್ರ ಸದಾಕಾಲ ನಮ್ಮ ಜೊತೆಗಿರುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಹೇಳ್ಕೊಂಡು ಈ ಸ್ವಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡಬೇಕು ಅನ್ನುವಂತಹ ವಿಷಯವನ್ನೇ ಮತ್ತೊಮ್ಮೆ ಈ ಸಂದರ್ಭದಲ್ಲಿ
ಎಲ್ಲರಿಗೂ ಸಹ ಹೇಳ್ತಾ ಎಲ್ಲರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಇವತ್ತಿನ ದಿವಸ ಈ ಮಂಗಳೂರಿನ ಒಂದು ಕೇಂದ್ರದವರಲ್ಲದೆ ಇನ್ನೂ ಅನೇಕ ಕಡೆಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದಲೂ ಸಹ ಸಮಾಜದವರು ಇವತ್ತು ಇಲ್ಲಿಗೆ ಆಗಮಿಸಿದ್ದೀರಿ ಮತ್ತು ಇನ್ನೂ ಬೇರೆ ಬೇರೆ ಅನೇಕ ಭಕ್ತರು ಸಹ ಇವತ್ತು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ವಿಶೇಷವಾಗಿ ಈ ಅಗಲ್ಪಾಡಿ ಮಹಾತ್ಮ್ಯ ಅನ್ನುವಂತಹ ಪುಸ್ತಕವನ್ನು ಆವಿಷ್ಕರಣೆ ಮಾಡಿದ್ದೇವೆ. ಈ ಒಂದು ಕಾವ್ಯದಲ್ಲಿ ಈಗಾಗಲೇ ನಮ್ಮ ಆಸ್ಥಾನ ವಿದ್ವಾಂಸರು ಕೃಷ್ಣರಾಜ ಭಟ್ರು ಮಾತಾಡ್ತಾ ಹೇಳಿದ ಹಾಗೆ ಅನೇಕ ವಿಷಯಗಳನ್ನು, ಈ ಕಾವ್ಯವು ಚಿಕ್ಕದಾಗಿದ್ದರೂ ಸಹ ಅದರೊಳಗಿರತಕ್ಕಂತಹ ಶಬ್ದಜಾಲ, ಆ ಪ್ರಯೋಗಗಳು ಎಲ್ಲವೂ ಸಹ ತುಂಬ ರಮಣೀಯವಾಗಿ ಅವರು ಮಾಡಿದ್ದಾರೆ. ಆ ಒಂದೊಂದು ವರ್ಣನೆಯನ್ನು ಸಹ ಅವರು ಮಾಡಿರುವಂತಹ ಸಂಸ್ಕೃತ ಶಬ್ದ ಪ್ರಯೋಗಗಳು ಅದೆಲ್ಲವೂ ಸಹ ತುಂಬ ಒಳ್ಳೆಯ ಶಬ್ದಗಳನ್ನು ಅವರು ಪ್ರಯೋಗ ಮಾಡಿದ್ದಾರೆ. ಆ ಒಂದು ಸಾಹಿತ್ಯದ ಒಂದು ವೈಶಿಷ್ಟ್ಯವನ್ನು ನಾವು ಈ ಕಾವ್ಯದಲ್ಲಿ ನೋಡಬಹುದಾಗಿದೆ. ಹಾಗೆ ನಾನು ಆರಂಭದಲ್ಲಿ ಅದಕ್ಕೆ ಹೇಳಿದ್ದೆ ಏನು ಅಂತಂದರೆ, ಇಂತಹ ವಿದ್ವಾಂಸರು ಈ ಒಂದು ಸಮಾಜದಲ್ಲಿ, ಕರಾಡ ಬ್ರಾಹ್ಮಣ ಸಮಾಜದಲ್ಲಿ ತುಂಬ ಜನರು ಇದ್ದರು, ಈವಾಗಲೂ ಸಹ ಇದ್ದಾರೆ. ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ಇಂತಹ ಒಂದು ಇನ್ನೂ ಸಹ ವಿಶೇಷವಾಗಿ ಇಂತಹ ವಿದ್ವಾಂಸರು, ವೇದಶಾಸ್ತ್ರ ವಿದ್ವಾಂಸರು ಸಹ ಸಮಾಜದಲ್ಲಿ ಇನ್ನಷ್ಟು ಚೆನ್ನಾಗಿ ತಯಾರಾಗಬೇಕು. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಏನು ಅಂತಂದರೆ, ವೇದ ವಿದ್ವಾಂಸರು, ಶಾಸ್ತ್ರ ವಿದ್ವಾಂಸರು ತುಂಬ ಜನರಿಗೆ ಬೇಕು, ಆದರೆ ಅವರ ಮನೆಯಲ್ಲಿ ಬೇಕಾಗಿಲ್ಲ. ಪಕ್ಕದ ಮನೆಯಲ್ಲಿ, ಪಕ್ಕದ ಬೀದಿಯಲ್ಲಿರುವ ಮನೆಯಲ್ಲಿ ಬರಬೇಕು. ಅವರ ಮನೆಯಲ್ಲಿ ವೇದಶಾಸ್ತ್ರ ವಿದ್ವಾಂಸರು ಬೇಡ. ಹೀಗಾಗಿಬಿಟ್ಟೆ ಬ್ರಾಹ್ಮಣರಲ್ಲಿ ಈ ಥರ, ವಿದ್ವಾಂಸರಲ್ಲೂ ಈ ಥರ ಆಗಿದೆ ಪರಿಸ್ಥಿತಿ. ಲೌಕಿಕರ ವಿಷಯ ಬಿಡಿ, ಬ್ರಾಹ್ಮಣರಲ್ಲಿ ಲೌಕಿಕರಾಗಿ ಯಾರಿದ್ದಾರೋ ಅವರ ವಿಷಯ ಬಿಡಿ, ಈ ಪಂಡಿತರಾಗಿರುವವರ ಮನೆಗಳಲ್ಲೇ ಈ ಥರ ಆಗಿಬಿಟ್ಟಿದೆ ಕತೆ. ಅದು ಎಲ್ಲ ಕಡೆಯೂ ಹಾಗೇ ಇದೆ. ತುಂಬ ಬರೀ ಇವರವರು ಅಂತ ಯಾರೋ ಒಬ್ಬರನ್ನು ಹೇಳ್ತಿರೋದಲ್ಲ, ಅನೇಕ ಕಡೆಗಳಲ್ಲಿ ಹಾಗೇ ಇದೆ. ಅವರ ಮನೆಯಲ್ಲಿ ಬೇಡ, ಅವರ ಮನೆಯಲ್ಲಿ ಮಗನಾಗಿ ಬೇಕಾಗಿಲ್ಲ, ಪಂಡಿತರು ಬೇಕು, ಆದರೆ ಮನೆಯಲ್ಲಿ ಮಗನಾಗಿ ವೇದ ಪಂಡಿತ ಇರಬೇಕು ಅಥವಾ ನಮ್ಮ ಅಳಿಯನಾಗಿ ವೇದ ಪಂಡಿತ ಇರಬೇಕು ಅನ್ನೋದು ಬೇಡ. ವೇದಶಾಸ್ತ್ರ ವಿದ್ವಾಂಸರು ಇರಬೇಕು ಅಂತ ಯಾರಿಗೂ ಬೇಡ, ಅದು ಬೇಕಾಗಿಲ್ಲ. ಒಟ್ಟು ಇರಬೇಕು, ಅವರು ಬರಬೇಕು ಅಷ್ಟೇ ಅಂತ ಆ ರೀತಿಯಂತಹ ಪರಿಸ್ಥಿತಿ. ಬರೀ ವೇದ ಪಂಡಿತರು ಅಂತ ಮಾತ್ರ ಅಲ್ಲ, ಈಗ ಸಮಾಜಕ್ಕೆ ಮುಖ್ಯವಾಗಿ ಯಾರು ಬೇಕಾಗಿದ್ದಾರೋ ಅಂಥವರು ತುಂಬ ಜನರಿಗೂ ಹೀಗೆ ಇದೆ. ಉದಾಹರಣೆಗೆ ಇದೀಗ ವೇದ ಪಂಡಿತರು, ಶಾಸ್ತ್ರ ಪಂಡಿತರು ಒಂದು ಉದಾಹರಣೆ. ಹಾಗೆ ಉದಾಹರಣೆಗೆ ಕೃಷಿಕರು, ಈಗಿನ ಕಾಲದಲ್ಲಿ ಕೃಷಿಕರಲ್ಲೂ ಇರುವಂತಹ ಸಮಾಜ. ತುಂಬ ಜನ ಹೇಳ್ತಿರ್ತಾರೆ ನಮ್ಮ ಹತ್ರ, ಅವ್ರು ಏನು ಮಾಡ್ತಿದ್ದಾರೆ, ಆ ಹುಡುಗ ಏನು ಮಾಡ್ತಿದ್ದಾನೆ ಅಂತಂದರೆ ಎಲ್ಲೋ ಹಳ್ಳಿಯಲ್ಲಿ ಕೃಷಿ ಮಾಡ್ಕೊಂಡಿದ್ದಾರೆ, ಹಾಗಿದ್ದರೆ ಅಲ್ಲಿಗೆಲ್ಲ ಸಂಬಂಧ ಕೊಡೋದಿಲ್ಲ ರೀ, ಅದೆಲ್ಲ ಆಗೋದಿಲ್ಲ. ಅಥವಾ ಈಗ ಅವ್ರಿಗೆ ಹಂಗೆ ಅನಿಸೋದು, ಅಯ್ಯೋ ನಾವು ಈ ಊರಿನಲ್ಲಿ ಕೃಷಿ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಎಲ್ಲೋ ಸಿಟಿಗೆ ಹೋಗಬೇಕು, ಅಲ್ಲಿರಬೇಕು, ಅಲ್ಲಿರುವಂತಹ ಕಲುಷಿತವಾದ ವಾತಾವರಣದಲ್ಲಿ ಇರಬೇಕು, ಅಲ್ಲೇ ಇರಬೇಕು, ಇಷ್ಟು ಒಳ್ಳೆಯ ವಾತಾವರಣ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ, ಆದರೆ ಇದು ಬೇಡ, ಅಲ್ಲೆಲ್ಲೋ ಇರಬೇಕು. ಏನು ಕಾರಣ ಅಂದರೆ ಏನಿಲ್ಲ, ಒಂದಿಷ್ಟು ಜನರ ಸಂತೃಪ್ತಿಗೋಸ್ಕರ ಅಷ್ಟೇ. ವಾಸ್ತವವಾಗಿ ಇವನಿಗೂ ಊರಲ್ಲೇ ಇರಬೇಕು ಅಂತಿದೆ, ಇವರಿಗೂ ಸಹ ಊರಲ್ಲಿ ಒಳ್ಳೆಯ ವಾತಾವರಣ, ಇದಕ್ಕಿಂತಲೂ ಸ್ವರ್ಗ ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಇಂತಹ ವಾತಾವರಣದಲ್ಲಿ ಇರಬೇಕು ಅಂತಲೇ ಅವರಿಗೂ ಇರುತ್ತೆ. ಆದರೆ ಸರಿ, ಒಂದಿಷ್ಟು ಜನರ ಸಂತೃಪ್ತಿ ಪಡಿಸಲಿಕ್ಕೋಸ್ಕರ ಸರಿ ಅಲ್ಲಿಗೆ ಹೋಗಬೇಕು, ಅಲ್ಲೇ ಇರಬೇಕು ಅಂತ ಹೇಳ್ಕೊಳ್ಬೇಕಾಗಿದೆ, ಅದಕ್ಕೋಸ್ಕರ ಹಾಗೆ ಮಾಡೋದು ಅಂತ. ಹಾಗಾಗಿ ಈ ಥರದವರಿಗೂ ಸಹ ಆಗುವುದಿಲ್ಲ, ಇಂಥವರು ಸಿಗ್ತಾ ಇಲ್ಲ. ಹಾಗಾಗಿ ಇದು ಸಹ ಅಷ್ಟೇ, ಎಲ್ಲೋ ಕೃಷಿಕರು ಇರಬೇಕಾ ಅಂದರೆ ಎಲ್ಲೋ ಇರಬೇಕು ಅಷ್ಟೇ, ಅವ್ರದ್ದು ನಮ್ಮ ಮನೆಯಲ್ಲಿ ಇರಬಾರ್ದು ಅನ್ನುವಂತಹ ಭಾವನೆ. ಸೈನಿಕರು ಅದು ಹಾಗೇನೆ, ಸೈನಿಕರು ನಮ್ಮ ಪಕ್ಕದ ಮನೆಯಲ್ಲಿ ಇರಬೇಕು, ನಮ್ಮ ಮನೆಯಲ್ಲಿ ಇರಬಾರ್ದು. ಸೈನಿಕರು ಅಷ್ಟೇ, ನಮ್ಮ ಮನೆಯಲ್ಲಿ ಸೈನಿಕರು ಇರಬಾರ್ದು, ಎಲ್ಲೋ ಪಕ್ಕದ ಮನೆಯಲ್ಲಿ ಇರಬೇಕು. ಆ ಪಕ್ಕದ ಮನೆಯಲ್ಲಿ ಒಬ್ಬರು ಸೈನಿಕರಿದ್ದಾರೆ ಅಂತಂದರೆ ಅದನ್ನೇ ನಾವು ಜೀವನ ಪೂರ್ತಿ ಹೇಳ್ಕೊಳ್ತೇವೆ, ನಮ್ಮ ಪಕ್ಕದ ಮನೆಯವರೇ ಅವರೇ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು, ಅವ್ರು ನಾಳೆ ದಿವಸ ಏನೋ ದೊಡ್ಡ ಸಾಧನೆ ಮಾಡಿದ್ರು ಅಂದ ತಕ್ಷಣ ನಾವೇನು ಹೇಳ್ತೀವಿ, ಅವ್ರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು ಅಂತ ಜೀವನ ಪೂರ್ತಿ ಅದನ್ನೇ ನಾವು ಹೇಳ್ತಾ ಇರ್ತೀವಿ. ನಮ್ಮ ಪಕ್ಕದ ಮನೆಯವರೇ ರೀ, ಅವ್ರ ಬಗ್ಗೆ ತುಂಬ ದೊಡ್ಡ ಸಾಧನೆ ಮಾಡಿದವ್ರಿ, ಅವ್ರು ನಮ್ಮ ಪಕ್ಕದ ಮನೆಯವರೇ ರೀ, ನಾವು ಅವರೊಟ್ಟಿಗೆ ಮಾತಾಡ್ಕೊಳ್ತಾ ಇದ್ವಿ ಅಂತ ಜೀವನ ಪೂರ್ತಿ ಹೇಳ್ತಾ ಇರ್ತಾರೆ. ಸರಿ, ಪಕ್ಕದ ಮನೆಯವರು ಅಂತ ಎಷ್ಟು ದಿವಸ ಹೇಳ್ತೀರಿ? ನಮ್ಮ ಮನೆಯವರು ಅಂತ ಯಾವಾಗ ಹೇಳ್ತೀರಿ ನೀವು? ನಮ್ಮ ಮನೆಯಲ್ಲಿರುವವರು ಅಂತಲೂ ಹೇಳಿ. ಹಾಗಾಗಿ ಈ ಥರ ಮುಖ್ಯರಾಗಿ ಒಂದು ವೇದಶಾಸ್ತ್ರ ವಿದ್ವಾಂಸರಿರಬಹುದು, ಕೃಷಿಕರಿರಬಹುದು, ಸೈನಿಕರಿರ್ಬೋದು, ಈ ರೀತಿಯಾದಂತಹ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಜನರು ಯಾರಿರ್ತಾರೋ ಅವರು ಬೇರೆ ಕಡೆ ಇರಬೇಕು ಅಂತ ಜನರು ಭಾವಿಸ್ತಾರೆ ಬಿಟ್ಟರೆ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಭಾವಿಸುವುದಿಲ್ಲ. ಇದೇ ಬಂದಿರುವಂತಹ ದೊಡ್ಡ ಸಮಸ್ಯೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಈ ರೀತಿಯಾಗಿ ಆಗಬಾರದು, ನಮ್ಮ ಮನೆಗಳಲ್ಲೂ ಸಹ ಅಂಥವ್ರನ್ನು ನಾವು ತಯಾರು ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಅನ್ನುವಂಥ ವಿಷಯವನ್ನು ಮತ್ತೊಮ್ಮೆ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಬ್ಯಾಂಕಿನವರು ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಭಟ್ರು ಬಂದಿದ್ದಾರೆ, ಮತ್ತು ಹರಿನಾರಾಯಣ ಶರಣ ಅವರು, ಕಟೀಲು ದೇವಸ್ಥಾನದವರು, ನಮಗೆ ಪರಿಚಿತರಾಗಿರ್ತಕ್ಕಂಥವರು,
ಮತ್ತು ರಾಘವೇಂದ್ರ ಶಾಸ್ತ್ರಿಗಳು ಅವರು ಸಹ ಇವತ್ತು ಇಲ್ಲಿಗೆ ಆಗಮಿಸಿದ ನಿಮಗೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಗ್ರಂಥದ ಕಾರ್ಯ ಯಗಲ್ಪಾಡಿ ಮಹಾತ್ಮ್ಯದ ಈ ಪ್ರಕಾಶನ ಮತ್ತು ಇದರ ಅನುವಾದ ಇತ್ಯಾದಿಗಳಲ್ಲಿ ಶ್ರಮಿಸಿರ್ತಕ್ಕಂತಹ ನಿಮಗೆಲ್ಲರಿಗೂ ಸಹ ಮತ್ತು ವಿಶೇಷವಾಗಿ ಇದನ್ನು ಅನುವಾದ ಮಾಡಿರ್ತಕ್ಕಂಥ ಕೃಷ್ಣರಾಜ ಭಟ್ರಿಗೆ ಅವರಿಗೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದಕ್ಕೆ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ವೈದಿಕರಿಗೂ ಇವತ್ತಿನ ನಡೆದಿರತಕ್ಕಂಥ ಈ ಅನುಷ್ಠಾನದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಮಾಜದವರಿಗೂ ಎಲ್ಲ ವಿದ್ವಾಂಸರಿಗೂ ವೈದಿಕರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗಬೇಕು, ಇಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿ ಇದಕ್ಕೆ ಎಲ್ಲ ರೀತಿಯಂತಹ ಏರ್ಪಾಟುಗಳನ್ನು ಸಹ ಮಾಡಿರ್ತಕ್ಕಂಥವರು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಗಿರಿಭಟ್ರು ಮತ್ತು ಸತ್ಯಕೃಷ್ಣ ಭಟ್ರು ಮತ್ತು ಅವರ ಪರಿವಾರ, ಅವರಿಗೂ ಸಹ ನಿಮಗೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಒಳ್ಳೆಯ ಕಾರ್ಯಕ್ರಮಗಳು ಸದಾಕಾಲ ಇಲ್ಲಿ ನಡೀತಾ ಇರಲಿ. ಮತ್ತು ಇಲ್ಲಿಗೆ ಯಾರು ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾರೋ ಅವರಿಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಒಂದು ದೇವಸ್ಥಾನ, ಈ ರಾಧಾಕೃಷ್ಣ ದೇವಸ್ಥಾನ ಅನ್ನೋದು ಈ ಒಂದು ಪ್ರಾಂತ್ಯದಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಆಸ್ತಿಕರಿಗೂ ಸಹ ಒಂದು ವಿಶೇಷವಾದಂತಹ ಶ್ರದ್ಧಾ ಕೇಂದ್ರವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂತಹ ಎಲ್ಲರಿಗೂ ಸಹ ಎಲ್ಲ ಮಂಗಳಗಳು ಸಹ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.